ಅಂದರೆ ಮೈಸೂರು ವಿಶ್ವವಿದ್ಯಾಲಯ ಸ್ವಲ್ಪ ಪ್ರಾಚೀನ ಸಾಹಿತ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂಥ ವಿಶ್ವವಿದ್ಯಾಲಯವಾಗಿತ್ತು. ಕರ್ನಾಟಕ ವಿಶ್ವವಿದ್ಯಾಲಯವು ಕೂಡ ಅದೇ ರೀತಿಯ ಒತ್ತನ್ನು ಕೊಟ್ಟಿತ್ತು. ಜೊತೆಗೆ ಜಾನಪದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂಥ ವಿಶ್ವವಿದ್ಯಾಲಯ ಆಗಿತ್ತು. ಜಾನಪದ ಅಧ್ಯಯನಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟ ಗ್ರ್ಯಾಜುವಲ್ ಆಗಿ 70s ನಂತರದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲೂ ಕೂಡ ಜಾನಪದಕ್ಕೆ ಒಂದು ಬಗೆಯ ಒತ್ತು ಬಂತು ಅಂತ ಇಟ್ಕೊಳ್ಳಿ. ಆದರೆ ಬೆಂಗಳೂರು ವಿಶ್ವವಿದ್ಯಾಲಯ ಮಾತ್ರ ಆಧುನಿಕ ಪ್ರವೃತ್ತಿಗಳ ಬಗೆಗೆ ಹೆಚ್ಚು ಒತ್ತನ್ನು ಕೊಟ್ಟಂಥ ವಿಶ್ವವಿದ್ಯಾಲಯ. ಹಿರಿಯರೇ ಮತ್ತು ಮಿತ್ರರೇ, ನಾನು ಅಭಿನಂದನಾ ಭಾಷಣಗಳಿಗೆ ಹೆಸರಾದವನು. ಅಭಿನಂದನಾ ಭಾಷಣ ಚತುರ ಅಂತ ಬೇಕಾದರೆ ನನಗೆ ಬಿರುದು ಕೊಡ್ಬೋದು. ಈಗಾಗಲೇ ಒಂದು 7-8 ಅಭಿನಂದನಾ ಸಮಾರಂಭಗಳಲ್ಲಿ ಅಭಿನಂದನಾ ಭಾಷಣ ಮಾಡಿ ಒಂದು ತೊಂದರೆಗೆ ಸಿಗಾಕೊಂಡಿದ್ದೀನಿ. ಏನದು ಅಂದರೆ, ಮತ್ತೆ ಮತ್ತೆ ಅಭಿನಂದನಾ ಭಾಷಣ ಮಾಡೋ ಕರೀತಾರೆ ಅನ್ನೋದಲ್ಲ, ಕೆಲವು ಸರ್ತಿ ಭಾಷಣ ಮಾಡ್ತಾ ಯಾರಿಗೆ ಅಭಿನಂದನೆ ಸಲ್ಲಿಸಬೇಕು ಅದನ್ನೇ ಮರೆತು ಬಿಟ್ಟಿರ್ತೀನಿ ನಾನು. ಅದಕ್ಕೋಸ್ಕರ ಇವತ್ತು ಮೊದಲು ಚಂದ್ರಶೇಖರ್ಗೆ ಅವರಿಗೆ 75 ತುಂಬಿರೋ ಹೊತ್ತಿನಲ್ಲಿ ಮತ್ತು ಅವರಿಗೊಂದು ಅಭಿನಂದನಾ ಗ್ರಂಥವನ್ನು ಎಲ್ಲರೂ ಪ್ರೀತಿಯಿಂದ ಅರ್ಪಿಸ್ತಾ ಇರೋ ಸಂದರ್ಭದಲ್ಲಿ ಎಲ್ಲರ ಜೊತೆ ಸೇರಿ ನಾನು ಅವರಿಗೆ ಮೊದಲು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ಅಭಿನಂದಿತರ ಬಗ್ಗೆ ಮಾತಾಡೋದು ಯಾವಾಗಲೂ ಕೂಡ ಒಂದು ಹೆಲ್ಪ್ಫುಲ್ ನನಗೆ. ಯಾಕೆಂತಂದರೆ ಸ್ವಲ್ಪ ನೆನಪುಗಳಿಗೆ ಮರಳಿ ಹೋಗ್ಬೋದು, ಯಾವುದ್ಯಾವುದೋ ಕಾಲದ ನೆನಪುಗಳಿಗೆ ಮರಳಿ ಹೋಗೋದಕ್ಕೆ, ಅದನ್ನ ರಿಕಲೆಕ್ಟ್ ಮಾಡೋದಕ್ಕೆ ಉಪಯೋಗ ಆಗ್ಬೋದು. ಎರಡನೇದು, ಅಭಿನಂದಿತರು ಹಿರಿಯರಾದರೆ, ನನಗಿಂತ ಕಿರಿಯರವರು, ಹಿರಿಯರಾದರೆ ಅವರಿಂದ ನಾವೇನು ಪಾಠ ಕಲ್ತಿದ್ದೀವಿ, ಬದುಕಿನಲ್ಲಿ ಶೈಕ್ಷಣಿಕವಾಗಿ ಕಲ್ತಿರ್ತೀವಿ, ಆ ಪಾಠಗಳನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಕೂಡ ಒಂದು ಉಪಯುಕ್ತವಾದ ಅವಕಾಶ ಆಗುತ್ತೆ. ಈ 2 ಕಾರಣಗಳಿಗಾಗಿ ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದು ಮಾತಾಡಬೇಕು, ಈ ಸಮಾರಂಭದಲ್ಲಿ ಅಭಿನಂದನಾ ಭಾಷಣ ಮಾಡಬೇಕು ಅಂದಾಗ ಯಾವುದೇ ಬಗೆಯ ಮಾತು ಆಡದೇನೆ ಒಪ್ಕೊಂಡೆ. ನಾನು ಅಶ್ವತ್ಥ ನಾರಾಯಣ ಸ್ವಾಮಿ ಎಲ್ಲ ಕೇಳಿದಾಗ ನಾನು ಖಂಡಿತ ಬಂದು ಮಾತಾಡ್ತೀನಿ, ಅದು ನನಗೆ ಗೌರವ ಮತ್ತೊಂದು ಕರ್ತವ್ಯ ಅಂತ ಕೂಡ ಹೇಳಿದೆ. ಉದ್ಘಾಟನೆ ಮಾತಾಡಿದ ಅಗ್ರಹಾರ ಕೃಷ್ಣಮೂರ್ತಿ, ಪುಸ್ತಕ ಬಿಡುಗಡೆ ಮಾಡಿದ ಬರಗೂರು ರಾಮಚಂದ್ರಪ್ಪ ಮತ್ತು ಈ ಭಾಷಣ ಮಾಡ್ತಾ ಇರೋ ನಾನು, ಈ 3 ಜನನೂ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳು. 70ನೇ ಇಸ್ವಿಯಲ್ಲಿ MA ಮಾಡಿದವರು ಬರಗೂರು, 71ರಲ್ಲಿ ನಾನು, 76ರಲ್ಲಿ ಅಗ್ರಹಾರ ಕೃಷ್ಣಮೂರ್ತಿ. ಈ 3 ಜನ ಈ ಚರಿತ್ರೆ ಅಧ್ಯಾಪಕರ ಅಭಿನಂದನಾ ಸಮಾರಂಭದಲ್ಲಿ ಬಹಳ ಮುಖ್ಯವಾದ ರೋಲ್ನ ಯಾಕೆ ವಹಿಸ್ತಾ ಇದ್ದೀವಿ ಅಂತ ಅನ್ನೋದೇ ನನಗೆ ಯಾವಾಗಲೂ ಒಂದು ಡೌಟ್. ಆ ಇನ್ವಿಟೇಷನ್ ನೋಡಿ ಎಲ್ಲಿ ಚರಿತ್ರೆಯವರೇ ಕಾಣಿಸ್ತಾ ಇಲ್ವಲ್ಲ ಇಲ್ಲಿ ಅಂತ ಕೆಲವರೆಲ್ಲ ಹೇಳ್ತಾ ಇದ್ರು. ಇದ್ದಾರೆ, ಇಲ್ಲ ಅಂತಲ್ಲ, ಸುತ್ತಮುತ್ತ ಎಲ್ಲ ಕಡೆಯೂ ಇದ್ದಾರೆ. ಅದಕ್ಕೆ ಕಾರಣ ಇದೆ. ಅದರಲ್ಲೂ ಬೆಂಗಳೂರು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಕನ್ನಡ ಮತ್ತು ಚರಿತ್ರೆ ವಿಭಾಗಗಳಿಗೆ ಒಂದು ವಿಚಿತ್ರವಾದ ಸಂಬಂಧ ಇದೆ. ಅದೇನು ಅಂತ ಅನ್ನೋದನ್ನು ಸ್ವಲ್ಪ ಮೊದಲು ಹೇಳೋಕೆ ಇಷ್ಟಪಡ್ತೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ಸೆಂಟ್ರಲ್ ಕಾಲೇಜು ಮೊದಲು ವಿಜ್ಞಾನದ ಕಾಲೇಜ್ ಆಗಿತ್ತು. ವಿಜ್ಞಾನದ ಕಾಲೇಜ್ ಆಗಿದ್ದಾಗ ಕನ್ನಡ ವಿಭಾಗ ಒಂದು ಇತ್ತು. ಅದು ಕನ್ನಡ ವಿಭಾಗ ಎಲ್ಲಿತ್ತು, ಅದರ ಬಹಳ ಅಧ್ವರೆಗಳು, AR ಕೃಷ್ಣಶಾಸ್ತ್ರಿಗಳಿರ್ಬೋದು, ವೆಂಕಣ್ಣಯ್ಯನವರು ಇರ್ಬೋದು, ಕುವೆಂಪು ಇರ್ಬೋದು, ರಾಜರತ್ನಂ ಇರ್ಬೋದು, ಇವರೆಲ್ಲ, ಅದೆಲ್ಲ V ಸಿದ್ದರಾಮಯ್ಯನವರು ಇರ್ಬೋದು, ಇವರೆಲ್ಲ ಅಧ್ಯಾಪಕರಾಗಿದ್ದರೂ ಕೂಡ ಅವರಿಗೆ ಕುಳಿತುಕೊಳ್ಳೋದಕ್ಕಿದ್ದ ಕೊಠಡಿಯ ಬಗೆಗೆ BGL ಸ್ವಾಮಿಯವರು ಬರೆದಿರುವ ಪಂಚಕಲಶ ಗೋಪುರ ಪುಸ್ತಕವನ್ನು ಓದಿದ್ರೆ ನಿಮಗೆ ಗೊತ್ತಿದೆ. ಯಾವುದೋ ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ಕೊಠಡಿಯನ್ನು ಮಾತ್ರ ಅವರು ಕೊಟ್ಟಿದ್ದರು. ಈಗ ಅದು ಆ ಕೊಠಡಿ ಕೂಡ ಇಲ್ಲ. ಈಗ ನಾರಾಯಣಪ್ಪನ ಕ್ಯಾಂಟೀನ್ ಪಕ್ಕದಲ್ಲಿ ಒಂದು ಚಿಕ್ಕ ಕೊಠಡಿಯನ್ನು ಮಾತ್ರ ಕೊಟ್ಟಿದ್ದರು. ಅಂದರೆ ಇಂಗ್ಲೀಷ್ ಡಿಪಾರ್ಟ್ಮೆಂಟಿಗೆ ಮಾತ್ರ ಬಹಳ ದೊಡ್ಡ ಭಾಗವನ್ನು ಕೊಟ್ಟಿದ್ದರು. ಯಾಕೆಂದರೆ ಸೆಂಟ್ರಲ್ ಕಾಲೇಜಿನ ಪ್ರಿನ್ಸಿಪಾಲ್ಗಳಾಗಿರ್ತಿದ್ದವರು ಇಂಗ್ಲೀಷ್ ಮೇಸ್ಟ್ರುಗಳಾಗಿರ್ತಿದ್ದರು. ಅದರಿಂದ ಅವ್ರಿಗೆ ಭಾಳ ಒಳ್ಳೆಯ ವಿಭಾಗ ಇತ್ತು. ಆದರೆ ಮೈಸೂರು ವಿಶ್ವವಿದ್ಯಾಲಯದಿಂದ ಬೇರ್ಪಟ್ಟು ಇದು ಸೆಂಟ್ರಲ್ ಕಾಲೇಜು ಬೆಂಗಳೂರು ವಿಶ್ವವಿದ್ಯಾಲಯ ಆದಾಗ ಇಲ್ಲಿ ಬೇರೆ ಬೇರೆ ವಿಭಾಗಗಳು ಪ್ರಾರಂಭ ಆಗೋದು, ಸ್ನಾತಕೋತ್ತರ ವಿಭಾಗಗಳನ್ನು ಕಟ್ಟಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂತು. ಇವರಿಗೆಲ್ಲ ಒಂದೊಂದು ಜಾಗಗಳನ್ನ ಕೊಡಬೇಕಾಗಿ ಬಂತು. ಕನ್ನಡದವ್ರಿಗೊಂದು ಜಾಗ, ಚರಿತ್ರೆಯವ್ರಿಗೊಂದು, ಸೈಕಾಲಜಿಯವ್ರಿಗೊಂದು,
ಸೋಸಿಯಾಲಜಿ ಅವ್ರಿಗೊಂದು, ಇವರಿಗೆಲ್ಲ ಬೇರೆ ಬೇರೆ ಜಾಗಗಳನ್ನು ಕೊಡಬೇಕಾಗಿ ಬಂತು. ಆದರೆ ಇವ್ರಿಗೆ ಯಾರಿಗೂ ಮುಖ್ಯ ಕಟ್ಟಡದ ಒಳಗಡೆಗೆ ಸೆಂಟ್ರಲ್ ಕಾಲೇಜಿನ ಚರಿತ್ರಾರ್ಥವಾದ ಕಟ್ಟಡಗಳ ಒಳಗೆ ಎಲ್ಲೂ ಜಾಗ ಕೊಡಲಿಲ್ಲ. ಅವ್ರನ್ನೆಲ್ಲರನ್ನೂ ಕೂಡ ಪ್ಯಾಲೇಸ್ ರಸ್ತೆಯ ಆಚೆಲಿರೋ ಹಾಸ್ಟೆಲ್ಗಳಲ್ಲಿ ಹಾಕ್ಬಿಟ್ರು. ಅದು ಒಂದು ರೀತಿ ಸೆಂಟ್ರಲ್ ಕಾಲೇಜಿನ ಕೊಪ್ಪಲಾಗೋಗಿತ್ತು. ಅಂದರೆ ಕೊಪ್ಪಲಿಂದ ಇಲ್ಲಿಗೆ ಬರ್ತಿತ್ತು, ಲೈಬ್ರರಿಗೆ ಮತ್ತು ಕ್ಯಾಂಟೀನ್ಗೆ ಇಲ್ಲಿ ಬರಬೇಕಾಗಿತ್ತು. ಆದರೆ ಮೇಯ್ನ್ ಕಟ್ಟಡದಲ್ಲಿದ್ದವರು ಯಾರೂ ಅಲ್ಲಿಗೆ ಬರ್ತಾ ಇರಲಿಲ್ಲ. ಅಲ್ಲಿಯವರು ಬರ್ತಿದ್ರು ಕೆಲವರು ವಿಜ್ಞಾನದ ವಿದ್ಯಾರ್ಥಿಗಳು, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರನ್ನು ಮಾತಾಡ್ಸೋಕ್ಕೋಸ್ಕರ ಬರ್ತಾಯಿದ್ರು ಅಷ್ಟೇ. ಅದು ಬಿಟ್ಟರೆ ಹೆಚ್ಚು ಜನ ಆ ಕಡೆಯಿಂದ ಈ ಕಡೆಗೆ ಏಕಮುಖಿಯಾದ ಚಲನೆಗಳು ಭಾಳ ಇತ್ತು. ಇನ್ನೂ ಕೆಲವು ಕಾರಣಗಳಿಂದ ಚರಿತ್ರೆ ವಿಭಾಗಕ್ಕೂ ಕನ್ನಡ ವಿಭಾಗಕ್ಕೂ ಸ್ವಲ್ಪ ಸಂಬಂಧ ಇದೆ. ಆ ಪ್ರಸನ್ನ ಕುಮಾರ ಬ್ಲಾಕಲ್ಲಿ ನಮ್ಮ ವಿಭಾಗದ ಹಿಂಭಾಗದ ಕಟ್ಟಡದಲ್ಲೇ ಚರಿತ್ರೆ ವಿಭಾಗ. ಇನ್ನೂ ಬೇರೆ ಬೇರೆ ವಿಭಾಗಗಳಿದ್ರು. ಎಜುಕೇಷನ್ ಡಿಪಾರ್ಟ್ಮೆಂಟ್ ಇತ್ತು, ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ನಮ್ಮ ಮೇಲಿತ್ತು, ಸಂಸ್ಕೃತ ಡಿಪಾರ್ಟ್ಮೆಂಟ್ ಇತ್ತು, ಸೈಕಾಲಜಿ ಡಿಪಾರ್ಟ್ಮೆಂಟ್ ಇತ್ತು, ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಇತ್ತು. ಇವೆಲ್ಲ ಚಿಕ್ಕ ಚಿಕ್ಕ ಕಟ್ಟಡಗಳು, ಚಿಕ್ಕ ಚಿಕ್ಕ ರೂಮ್ಗಳಲ್ಲಿ ಇದ್ದವು. ಆ ಇಡೀ ಕಾಂಪೌಂಡ್ ಒಳಗಡೆಗೆ ಇಬ್ಬರು ಕಾರ್ ತೊಗೊಂಬರ್ತಾ ಇದ್ದಿದ್ದು ಪ್ರೊಫೆಸರ್ಸ್ಗಳು. ಒಬ್ಬರು GSS ನಮ್ಮ ಮೇಷ್ಟ್ರು, ಇನ್ನೊಬ್ಬರು ಹಿಸ್ಟ್ರಿ ಪ್ರೊಫೆಸರ್ ನರ್ಸಯ್ಯನವರು. ಅವರಿಬ್ಬರೇ ಕಾರ್ ತೊಗೊಂಬರ್ತಾ ಇದ್ದವರು. ಸೊ ಅದರಿಂದಾಗೂ ಕೂಡ ಒಂದು ರೀತಿಯ ನಮಗೆ ವಿದ್ಯಾರ್ಥಿಗಳಿಗೆ ಈ ಚರಿತ್ರೆ ಮತ್ತು ಕನ್ನಡ ಡಿಪಾರ್ಟ್ಮೆಂಟ್ಗಳ ನಡುವೆ ಅದೇನೋ ಒಂದು ಪೈಪೋಟಿ ನಡೀತಾ ಇರೋಂಗೆ ಕಾಣಿಸುತ್ತೆ. ಅವರು ಕಾರಲ್ಲಿ ಬರ್ತಾರೆ, ಇವರು ಕಾರಲ್ಲಿ ಬರ್ತಾರೆ. ಈ ನರಸಯ್ಯನವ್ರ ಕಾರ್ ಬಗೆಗೆ ಭಾಳ ದೊಡ್ಡ ದೊಡ್ಡ ಚರಿತ್ರೆಗಳೆಲ್ಲ ಇವೆ, ಕಥೆಗಳೇ ಇವೆ. ಅಂದರೆ ನಾವು ಸ್ವಲ್ಪ ಕಿಡಿಗೇಡಿಗಳು, ಅದು ಸ್ವಲ್ಪ ಇಳಿಜಾರಿನೆಯಲ್ಲಿ ನಿಲ್ಲಿಸ್ತಾ ಇದ್ರು ಅವರು, ಮುಂದಕ್ಕೆ ಸ್ಟಾರ್ಟ್ ಆಗೋಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಅಂತ. ಅದನ್ನು ತಳ್ಳಿಬಿಡಬೇಕು ಅಂತ ಭಾಳ ಸರ್ತಿ ನಮ್ಮ ಜೊತೆಯ ಮಿತ್ರರುಗಳು ಯೋಚನೆ ಮಾಡಿದ್ದುಂಟು. ಒಂದು ಸರ್ತಿ ಅವರು ಅಲ್ಲಿರಬೇಕಾದ್ರೆ ನೀವು ಕೆಳಗಡೆ ತಳ್ಳಿಬಿಟ್ರೆ ಹೇಗಿರ್ತದೆ, ಇಂಥವೆಲ್ಲ ನೆನಪು ಬರ್ತವೆ ಈಗ ನಮಗೆ. ಸೊ ಇನ್ನೊಂದು ತಮಾಷೆ ಹೇಗಿರ್ತಿದ್ದು, ಆಗೆಲ್ಲ ಈ ಸೆಂಟ್ರಲ್ ಚರಿತ್ರೆ ವಿಭಾಗಕ್ಕಾಗಲಿ ಅಥವಾ ಕನ್ನಡ ವಿಭಾಗಕ್ಕಾಗಲಿ ವಿದ್ಯಾರ್ಥಿಗಳನ್ನ ಫೀಡ್ ಮಾಡ್ತಾ ಇದ್ದದ್ದು ಈ ಸರ್ಕಾರಿ ಕಲಾ ಕಾಲೇಜಿನ. ಈ ಕಾಲೇಜಿನ ವಿದ್ಯಾರ್ಥಿಗಳೇ ಹೆಚ್ಚು. ತುಮಕೂರಿಂದ ವಿದ್ಯಾರ್ಥಿಗಳು ಬರ್ತಿದ್ದರು, ಕೋಲಾರದಿಂದ ವಿದ್ಯಾರ್ಥಿಗಳು ಬರ್ತಿದ್ದರು. ಈ 3 ಜಿಲ್ಲೆಗಳಲ್ಲಿ ಸರ್ಕಾರಿ ಕಾಲೇಜುಗಳಿಂದ MA ಓದೋದಕ್ಕೆ ಹಿಸ್ಟ್ರಿ ಮತ್ತು ಕನ್ನಡಕ್ಕೆ ಬರ್ತಾಯಿದ್ರು. ಆದರೆ ಹೆಚ್ಚು ಜನ ಈ ಆರ್ಟ್ಸ್ ಕಾಲೇಜಿಂದ ಬರ್ತಾಯಿದ್ರು. ಈ ಆರ್ಟ್ಸ್ ಕಾಲೇಜಿಂದ ಬರ್ತಾಯಿದ್ದ ವಿದ್ಯಾರ್ಥಿಗಳೆಲ್ಲ ಒಂದು ವಿಚಿತ್ರವಾದ ಹೊರೆ ಹೊತ್ಕೊಂಡ್ಬರ್ತಾಯಿದ್ರು. ಮುಖ್ಯವಾಗಿ ಈ ಕನ್ನಡ ವಿದ್ಯಾರ್ಥಿಗಳು ಚರಿತ್ರೆ ವಿದ್ಯಾರ್ಥಿಗಳು ಆಗಿರ್ತಿದ್ರು. ಯಾಕೆಂದರೆ ಅವರು HEP ಆಪ್ಷನಲ್ಸ್, ಅವರು ಚರಿತ್ರೆಯನ್ನು ಓದಿರ್ತಿದ್ರು, ಕನ್ನಡವನ್ನು ಒಂದು ಆಪ್ಷನಲ್ಲಾಗಿ ತೊಗೊಂಡಿರ್ತಿದ್ರು, ಕನ್ನಡ MA ಮಾಡೋಕ್ಕೆ ಬರ್ತಿದ್ರು. ಹಾಗೆ ಚರಿತ್ರೆ ವಿದ್ಯಾರ್ಥಿಗಳು ಕನ್ನಡವನ್ನು ಓದಿರ್ತಿದ್ರು. ಆದರೆ ಆ ವಿದ್ಯಾರ್ಥಿಗಳಿಗೆ ಇಲ್ಲಿಯ ಅಧ್ಯಾಪಕರುಗಳು, ಚರಿತ್ರೆ ಅಧ್ಯಾಪಕರುಗಳು ಮತ್ತು ಕನ್ನಡ ಅಧ್ಯಾಪಕರುಗಳು ಅಲ್ಲಿಯ ಅಧ್ಯಾಪಕರುಗಳ ಬಗೆಗೆ ಒಂದು ವಿಚಿತ್ರವಾದ ಭಾವನೆಯನ್ನು ಮೂಡಿಸಿದ್ರು. ಅವರೆಲ್ಲ ಎಂಥವ್ರು ಮೇಷ್ಟ್ರುಗಳು, ಅವ್ರಿಗೇನು ಗೊತ್ತಿಲ್ಲ ಅವ್ರಿಗೇನೋ ಥರದಲ್ಲಿ. ಅದಕ್ಕೆ ಕಾರಣ ಇತ್ತು. ಹೊಸದಾಗಿ ನೇಮಕಾತಿ ಆದಾಗ ಎಷ್ಟೋ ಜನ ತಾವು ನೇಮಕಾತಿ ಆಗ್ಬಹುದಾದವರು ಅಕಸ್ಮಾತ್ ಸೆಂಟ್ರಲ್ ಕಾಲೇಜಿಗೆ ನೇಮಕಾತಿ ಆಗದೇನೆ ಉಳ್ಕೊಂಡಂಥ ಪ್ರಸಂಗಗಳಿರ್ತಿದ್ವು. ಆದ್ದರಿಂದ ಆ ದ್ವೇಷವನ್ನು, ಜಿದ್ದನ್ನು ವಿದ್ಯಾರ್ಥಿಗಳಲ್ಲಿ ತುಂಬ್ತಿರ್ತಿದ್ರು. ಸೊ ವಿದ್ಯಾರ್ಥಿಗಳಲ್ಲಿ ಬಂದವರಲ್ಲಿ ಉದಾಹರಣೆ ನನ್ನ ಬ್ಯಾಚಲ್ಲೇ ಇದ್ದ ಒಂದು 7-8 ಜನ ಸೆಂಟ್ರಲ್ ಕಾಲೇಜ್ ಆರ್ಟ್ಸ್ ಕಾಲೇಜ್ ಬಂದ ವಿದ್ಯಾರ್ಥಿಗಳು ಮೊದಲನೇ ವರ್ಷ ಕಳೆಯೋವರೆಗೂ ಕೂಡ ನನ್ನ ಅಧ್ಯಾಪಕರುಗಳನ್ನು, ಅವ್ರನ್ನ ಅಧ್ಯಾಪಕರುಗಳನ್ನು ತಮ್ಮ ಅಧ್ಯಾಪಕರುಗಳಿಗಿಂತ ಉತ್ತಮ ಅಧ್ಯಾಪಕರು ಅಂತ ಒಪ್ಕೊಳ್ಳೋಕ್ಕೆ ಸಿದ್ಧ ಇರಲಿಲ್ಲ ಅವರು. ನಮ್ಮ ಮೇಷ್ಟ್ರುಗಳೇ ಭಾಳ ಒಳ್ಳೆ ಮೇಷ್ಟ್ರುಗಳು. ಇವರೆಲ್ಲ ಏನು ಮೇಷ್ಟ್ರುಗಳು, ಅದರಲ್ಲಿ ಶಿವರುದ್ರಪ್ಪನವರಿದ್ದರು, ಚಿದಾನಂದ ಮೂರ್ತಿಯವರಿದ್ದರು, ರಮಶ್ರೀ ಮುಗುಳಿಯವರಿದ್ದರು, ಯಾರಿದ್ದರೂ ಕೂಡ ನಥಿಂಗ್ ಅದ ಸಾರ್, ನಮ್ಮ ಮೇಷ್ಟ್ರುಗಳೇ ಮೇಷ್ಟ್ರುಗಳು. ಸೊ ಇದು ಚರಿತ್ರೆ ವಿಭಾಗದಲ್ಲೂ ಇತ್ತು. ಇದು ಚರಿತ್ರೆ ವಿಭಾಗದಲ್ಲಿದ್ದ ಅಧ್ಯಾಪಕರುಗಳಿಗೂ ಕೂಡ ಇಲ್ಲಿದ್ದ ಚರಿತ್ರೆ ಅಧ್ಯಾಪಕರುಗಳೇ ಭಾಳ ಮುಖ್ಯವಾದ ಅಧ್ಯಾಪಕರುಗಳು, ಒಳ್ಳೆಯ ಅಧ್ಯಾಪಕರುಗಳು. ಅಲ್ಲಿರೋರು ಅಷ್ಟೇನು ಉತ್ತಮವಾದವರಲ್ಲ ಅನ್ನೋ ಅಭಿಪ್ರಾಯ ಕೂಡ ಇದ್ದಾಗಿರ್ತದೆ ಕಾಣಿಸ್ತದೆ. ಆದರೆ ಇನ್ನೊಂದು ಸಂಗತಿ ಭಾಳ ಇಂಟ್ರೆಸ್ಟಿಂಗ್ ಇದೆ. ಕನ್ನಡ ಮತ್ತು ಚರಿತ್ರೆ ವಿಭಾಗಗಳು ಬೆಳವಣಿಗೆ ಆದ ಕ್ರಮ ಇದೆಯಲ್ಲ, ಇವೆರಡು ಆಗ ನಾನು ಹೇಳ್ತಾ ಇರೋದು 71, 72, 73 ಸುಮಾರಿನಲ್ಲಿ ಇಡೀ ಕರ್ನಾಟಕದಲ್ಲಿದ್ದು 3 ವಿಶ್ವವಿದ್ಯಾಲಯಗಳು: ಕರ್ನಾಟಕ ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯ. ಈ ಬೆಂಗಳೂರು ವಿಶ್ವವಿದ್ಯಾಲಯ ಕನ್ನಡ ವಿಭಾಗ
ಉಳಿದ ಎರಡೂ ವಿಶ್ವವಿದ್ಯಾಲಯಗಳಿಗಿಂತ ತನ್ನ ಫೋಕಸ್ನ, ಅಧ್ಯಯನದ ಕೇಂದ್ರವನ್ನು ಬದಲಾಯಿಸ್ಕೊಂತು. ಅಂದರೆ ಮೈಸೂರು ವಿಶ್ವವಿದ್ಯಾಲಯ ಸ್ವಲ್ಪ ಪ್ರಾಚೀನ ಸಾಹಿತ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂಥ ವಿಶ್ವವಿದ್ಯಾಲಯವಾಗಿತ್ತು. ಕರ್ನಾಟಕ ವಿಶ್ವವಿದ್ಯಾಲಯವು ಕೂಡ ಅದೇ ರೀತಿಯ ಒತ್ತನ್ನು ಕೊಟ್ಟಿತ್ತು, ಜೊತೆಗೆ ಜಾನಪದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂಥ ವಿಶ್ವವಿದ್ಯಾಲಯ ಆಗಿತ್ತು. ಜಾನಪದ ಅಧ್ಯಯನಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟ. ಗ್ರ್ಯಾಜುವಲ್ ಆಗಿ 70s ನಂತರದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲೂ ಕೂಡ ಜಾನಪದಕ್ಕೆ ಒಂದು ಬಗೆಯ ಒತ್ತು ಬಂತು ಅಂತ ಇಟ್ಕೊಳ್ಳಿ. ಆದರೆ ಬೆಂಗಳೂರು ವಿಶ್ವವಿದ್ಯಾಲಯ ಮಾತ್ರ ಆಧುನಿಕ ಪ್ರವೃತ್ತಿಗಳ ಬಗೆಗೆ ಹೆಚ್ಚು ಒತ್ತನ್ನು ಕೊಟ್ಟಂಥ ವಿಶ್ವವಿದ್ಯಾಲಯ ಆಯಿತು. ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಮೇಷ್ಟ್ರು GSS ಅವರು, ಅವರ ನೇತೃತ್ವದಲ್ಲಿ ಈ ಬೆಳವಣಿಗೆ. ಚಿತ್ರ ಅಂದರೆ ಚರಿತ್ರೆ ವಿಭಾಗದಲ್ಲೂ ಕೂಡ ಹಾಗೇ ಆಯಿತು. ಬೆಂಗಳೂರು ವಿಶ್ವವಿದ್ಯಾಲಯದ ಚರಿತ್ರೆ ವಿಭಾಗದಲ್ಲೂ ಕೂಡ ಅವರು ಚರಿತ್ರೆಯ ಆಧುನಿಕ ಚರಿತ್ರೆಯ ಬಗೆಗೆ, ಅದು ಆಧುನಿಕ ಕಾಲದ ಚರಿತ್ರೆಯ ಬಗ್ಗೆ, ಅದು ಭಾರತದ ಬಗ್ಗೆ ಇರ್ಬೋದು ಅಥವಾ ಕರ್ನಾಟಕದ ಬಗೆಗೆ ಇರ್ಬೋದು, ಈ ಚರಿತ್ರೆಯ ಬಗೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಅಧ್ಯಯನ ಮಾಡ್ತಕ್ಕಂಥ ವಿಧಾನ ಒಂದು ರೂಪುಗೊಳ್ತು. ಹಾಗೆಯೇ ರೂಪುಗೊಂಡಿದ್ದರ ಪರಿಣಾಮವಾಗಿ ಬಂದ ವಿದ್ಯಾರ್ಥಿಗಳ ಪರಂಪರೆಯಲ್ಲಿ ಚಂದ್ರಶೇಖರ್ ಮುಂಚೂಣಿಯಲ್ಲಿರ್ತಾರೆ. ಅದು ಭಾಳ ಮುಖ್ಯ. ಅಂದರೆ ಆ ಕಾಲದಲ್ಲಿ ಇದ್ದಂಥ ಅವರಿಗೆ ಪಾಠ ಮಾಡಿದ ಎಷ್ಟೋ ಜನ ಅಧ್ಯಾಪಕರುಗಳು ಒಂದು ಪಾರಂಪರಿಕ ಶಿಸ್ತಿನಲ್ಲಿ ಪಾಠ ಅಧ್ಯಯನ ಮಾಡ್ತಾ ಇದ್ದವರಾದರೂ ಕೂಡ ಅವರು ಈ ಪ್ರಾಕ್ತನ ಶಾಸ್ತ್ರಕ್ಕೆ, ಆರ್ಕಿಯಾಲಜಿಗೆ ಆಗಿರ್ಬೋದು, ಏನ್ಷಿಯಂಟ್ ಹಿಸ್ಟ್ರಿಗಾಗಲಿ ಆಗಿರ್ಬೋದು, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹೆಚ್ಚು ಒತ್ತು ಬೀಳಲೇ ಇಲ್ಲ. ಅದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎರಡು ಬೇರೆ ಬೇರೆ ವಿಭಾಗಗಳೇ ಆಗಿ ಬಂದವು. ಹಾಗೆಯೇ ಮೈಸೂರು ವಿಶ್ವವಿದ್ಯಾಲಯದಲ್ಲೂ ಕೂಡ ಎರಡು ಬೇರೆ ಬೇರೆ ವಿಭಾಗಗಳಾಗಿ ಬಂದವು. ಆದರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾತ್ರ ಅದು ಒಂದೇ ವಿಭಾಗದ ಚರಿತ್ರೆ ವಿಭಾಗದಲ್ಲಿ ಮತ್ತು ಆಧುನಿಕ ಚರಿತ್ರೆಯ ಬಗೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ವಿಭಾಗಗಳಾಗಿ ರೂಪುಗೊಂಡು, ಇದು ಬೆಂಗಳೂರು ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಮತ್ತು ಚರಿತ್ರೆ ವಿಭಾಗಗಳ ನಡುವೆ ಇರತಕ್ಕಂತಹ ಒಂದು ನಂಟು ಅಂತ ಕಾಣಿಸುತ್ತೆ. ಆ್ಯಕ್ಚುಲಿ ಕನ್ನಡ ವಿಭಾಗದಲ್ಲಿ ಈ ಆಧುನಿಕ ಪ್ರವೃತ್ತಿಯ ಬಗೆಗೆ, ಸಾಹಿತ್ಯದ ಆಧುನಿಕ ಪ್ರವೃತ್ತಿಗಳ ಬಗೆಗೆ ಅಧ್ಯಯನ ಮಾಡೋದಕ್ಕೆ ಬಿದ್ದ ಒತ್ತು, ಅದರ ಪರಿಣಾಮವಾಗಿ ಆಗ್ತಾ ಇದ್ದಂಥ ಚಟುವಟಿಕೆಗಳು, ಆ್ಯಕ್ಚುಲಿ ಅಲ್ಲಿದ್ದ ಇಬ್ಬರು ಪ್ರಾಧ್ಯಾಪಕರ ನಡುವೆ, ಅದನ್ನು GSS ಮತ್ತು ಚಿದಾನಂದ ಮೂರ್ತಿಯವರ ಬಗ್ಗೆ ಒಂದು ಸಣ್ಣ ತಿಕ್ಕಾಟವನ್ನು ಕೂಡ ಉಂಟು ಮಾಡಿತ್ತು. ಯಾಕೆಂದರೆ ಚಿದಾನಂದ ಮೂರ್ತಿಯವರು ಹೆಚ್ಚು ಆಧುನಿಕ ಸಾಹಿತ್ಯದ ಒಲವುಗಳ ಬಗೆಗೆ ಅಧ್ಯಯನ ಮಾಡೋಕ್ಕೆ ಆಸಕ್ತಿ ಇದ್ದವರಲ್ಲ. ಆದರೆ GSS ಅವರು ಪ್ರಾಚೀನ ಸಾಹಿತ್ಯದ ಬಗ್ಗೆ ಅವ್ರಿಗೆ ಆಸಕ್ತಿ ಇಲ್ಲ ಅಂತಲ್ಲ, ಆದರೆ ಆಧುನಿಕ ಸಾಹಿತ್ಯದ ಪ್ರವೃತ್ತಿಯ ಬಗೆಗೆ ಹೆಚ್ಚು ಒಲವನ್ನು ಇಟ್ಕೊಂಡಿದ್ದರು. ಸೊ ಈ ತಿಕ್ಕಾಟ ಭಾಳ ವರ್ಷಗಳ ಕಾಲ ಮುಂದುವರಿಯಿತು. ಆದರೆ ಕೊನೆಗೂ ಗೆದ್ದವರು GSS ಅಂತಲೇ ತಿಳ್ಕೊಂಡಿದ್ವಿ. ಯಾಕೆಂದರೆ ಇವತ್ತು GSS ಅವರು ರೂಪಿಸಿದ ವಿಧಾನ ಬೆಂಗಳೂರು ಸ್ಕೂಲ್ ಒಂದು ರೀತಿ ರೂಪುಗೊಳ್ಳೋದಕ್ಕೆ ಕಾರಣ ಆಯಿತು ಅಂತ ಅಂದ್ಕೊಳ್ತೀನಿ. ಚಂದ್ರಶೇಖರ್ ಹೇಗೆ ಚರಿತ್ರೆ ವಿಭಾಗದಲ್ಲಿ ಆದ ಬದಲಾವಣೆಗಳಿಗೆ ಮತ್ತು ಆದ ಒತ್ತಿನ ಪರಿಣಾಮವಾಗಿ ರೂಪುಗೊಂಡಂಥ ವಿದ್ಯಾರ್ಥಿಯಾದರು, ಹಾಗೆಯೇ ಕನ್ನಡ ವಿಭಾಗದಲ್ಲಿ ಆದಂಥ ಈ ಬದಲಾವಣೆಯ ಪರಿಣಾಮವಾಗಿ ರೂಪುಗೊಂಡಂತಹ ಹಲವರು ಮುಂದೆ ಕನ್ನಡದಲ್ಲಿ ಪ್ರಖ್ಯಾತರಾಗಿ ಬೆಳೆದರು ಅಂತ ಅನ್ನೋದು ನಿಮಗೆ ಗೊತ್ತಿದೆ. ನಾವು ಚಂದ್ರಶೇಖರ್ ನನಗೆ ಪರಿಚಯ ಆಗಿದ್ದು ಸ್ವಲ್ಪ ತಡವಾಗಿ ಅಂತಂದರೆ ಅವರು ಇದ್ದಾರೆ ಅನ್ನೋದು ಗೊತ್ತಿತ್ತು. ಚರಿತ್ರೆ ವಿಭಾಗದಲ್ಲಿ ಅವರು ಇದ್ದಾರೆ ಅನ್ನೋದು ಗೊತ್ತಿತ್ತು. ಆದರೆ ಅವ್ರು ನಾನು ಪರ್ಸನಲ್ಲಾಗಿ ನೋಡಿರಲಿಲ್ಲ. ಆದರೆ ಅವ್ರು ನೋಡದೇ ಇದ್ದರೂ ಅವ್ರ ಬಗ್ಗೆ ಕೆಲವು ಕಥೆಗಳು ಗೊತ್ತಿತ್ತು ನಮಗೆ. ಆ ಕಥೆಗಳು ನಿಜನೋ ಸುಳ್ಳು ಅಂತ ನಾನು ಇವತ್ತವರೆಗೂ ಕೂಡ ಅವ್ರನ್ನ ಕೇಳಿಲ್ಲ. ಈಗಲೂ ಅದನ್ನು ಕನ್ಫರ್ಮ್ ಮಾಡಿ ಅಥವಾ ಡಿನೇ ಮಾಡಿ ಅಂತಲೂ ಕೂಡ ಕೇಳೋದಿಲ್ಲ. ಅವ್ರು ಇಲ್ಲ ಇದ್ದೋಗಿದ್ದಾರೆ. ಆಮೇಲೆ ಯಾರಾದರೂ ಅವ್ರಿಗೆ ಹೇಳ್ಬೋದು ನೀವು. ಅಂದರೆ ನಾವು ಕ್ಯಾಂಪಸ್ಸಿಗೆ ಹೋದ ಹೊಸದರಲ್ಲಿ ಮೊದಲನೇ ಡಿಪಾರ್ಟ್ಮೆಂಟ್ ಹೋಗಿದ್ದೆ, 73ರಲ್ಲಿ ನಾವು ಅಲ್ಲಿಗೆ ಹೋದಾಗ ಅಲ್ಲೊಂದು ಭಾಳ ವಿಚಿತ್ರ ಘಟನೆ ನಡೀತಿತ್ತು. ಅಲ್ಲಿ ಶನಿವಾರಗಳು ವಿಶ್ವವಿದ್ಯಾಲಯಗಳದ ಎಲ್ಲ ವಿಭಾಗಗಳಿಗೆ ರಜೆ ಆದರೆ, ಈ ಆಡಳಿತ ವಿಭಾಗ ಎಲ್ಲದಕ್ಕೂ ರಜೆ ಆದರೆ, ಈ ರಿಸರ್ಚ್ ಅಸಿಸ್ಟೆಂಟ್ಗಳು ಮಾತ್ರ ಶನಿವಾರನೂ ಹೋಗಬೇಕಿತ್ತು. ನಮಗೆ ರಜೆ ಇರಲಿಲ್ಲ. ನಾವು ರಿಸರ್ಚ್ ಅಸಿಸ್ಟೆಂಟ್ಗಳು, ನಾವು 4-5 ಜನ ರಿಸರ್ಚ್ ಅಸಿಸ್ಟೆಂಟು, ರಿಸರ್ಚ್ ಸ್ಕಾಲರ್ಗಳು ಶನಿವಾರನೂ ಹೋಗಿರ್ತಿದ್ವು ಅಲ್ಲಿ. ನಾವು ಅಲ್ಲಿಗೆ ಹೋದಾಗ ನಮಗೆ
ಬೇಕಾದಷ್ಟು ಕಥೆಗಳೆಲ್ಲ ಕಟ್ಟೋದು ಅಭ್ಯಾಸ ಇರ್ತಿತ್ತು. ಕಥೆಗಳನ್ನ ಕಟ್ಟುವಾಗ ಆಗ ಪ್ರೊಫೆಸರ್ಸ್ ಕ್ವಾರ್ಟರ್ಸ್ಗಳಿಗೆ ನರಸಯ್ಯನವ್ರು ಬಂದಿದ್ದರು, ಚಿದಾನಂದ ಮೂರ್ತಿಯವರು ಬಂದಿದ್ದರು. ಅವರಿಬ್ಬರು ಪ್ರೊಫೆಸರ್ ಕ್ವಾರ್ಟರ್ಸಲ್ಲಿ ಇರ್ತಿದ್ರು. ಈ ನರಸಯ್ಯನವರು ಈ ಪ್ರೊಫೆಸರ್ ಕ್ವಾರ್ಟರ್ಸಲ್ಲಿ ಇದ್ದರಲ್ಲ, ಆ ಕ್ವಾರ್ಟರ್ಸ್ನಲ್ಲಿ ಆಗ ರಿಸರ್ಚ್ ಅಸಿಸ್ಟೆಂಟ್ ಆಗಿದ್ದ ಈ ಚಂದ್ರಶೇಖರ್ ಮತ್ತು ಓ ಎಲ್ ಅನಂತರಾಮಯ್ಯ ಇವರಿಬ್ಬರನ್ನೂ ಕೂಡ ಒಂದು ರೂಮಲ್ಲಿ ಕೂಡಾಕ್ತಾರೆ ಅಂತ. ಯಾಕೆ ಕೂಡಾಕ್ತಾರೆ ಅಂತಂದರೆ, ಆ ಕಾಲದಲ್ಲಿ ಒಂದು ಬಹಳ ಪ್ರಖ್ಯಾತವಾದ ನೇಪಾಳದ ವಿಶ್ವವಿದ್ಯಾಲಯ ಇತ್ತು, ತ್ರಿಭುವನ್ ವಿಶ್ವವಿದ್ಯಾಲಯ ಅಂತ. ಭಾಳ ಜನಕ್ಕೆ ಅದರ ಹೆಸರು ಈಗ ಗೊತ್ತೇ ಇಲ್ಲ ಅಂತ ಕಾಣಿಸುತ್ತೆ. ಅದೊಂದು ಓಪನ್ ಯೂನಿವರ್ಸಿಟಿ, ಯಾರು ಬೇಕಾದರೂ ಅದಕ್ಕೆ ರಿಜಿಸ್ಟರ್ ಮಾಡಿಕೊಂಡು ಅದಕ್ಕೆ MA ಕೋರ್ಸ್ಗಳೆಲ್ಲ ಮಾಡ್ಬೋದಿತ್ತು. ಅಲ್ಲಿ ಚರಿತ್ರೆಯ MA ಕೋರ್ಸ್ನ ಪೇಪರ್ಗಳು 1000 ಗಟ್ಟಲೆ ಇರ್ತಿದ್ವಂತೆ. 3000 4000 ಪೇಪರ್ಗಳು ವ್ಯಾಲ್ಯೂಯೇಷನ್ಗೋಸ್ಕರ ನರಸಯ್ಯನವ್ರಿಗೆ ಬರ್ತಾಯಿದ್ವು ಅಂತು. ಅವುಗಳನ್ನ ವ್ಯಾಲ್ಯೂ ಮಾಡೋದಕ್ಕೆ ಇವರಿಬ್ಬರನ್ನ ಕೂಡಾಕ್ಬಿಟ್ಟಿದ್ದಾರೆ. ಗೊತ್ತಿಲ್ಲ, ದಯವಿಟ್ಟು ಇದನ್ನ ಕನ್ಫರ್ಮ್ ಮಾಡಬೇಡಿ, ಮಾಡಬೇಡಿ ನೀವು. ಆದರೆ ಚಂದ್ರಶೇಖರನಿಗೆ ಪರಿಚಯ ಆಗೋಕ್ಕೆ ಬದಲು ನಮಗೆ ನಾವು ನಮ್ಮಲ್ಲಿ ಪ್ರಚಲಿತವಿದ್ದಂತಹ ತಮಾಷೆಯ ಘಟನೆ ಇದು. ಆಮೇಲೆ ಓ ಎಲ್ ಅನಂತರಾಮಯ್ಯನವರು ನನಗೆ ಹೆಚ್ಚು ಪರಿಚಿತರಾದರು, ಚಂದ್ರಶೇಖರ್ ಕೂಡ ಪರಿಚಿತರಾದರು. ಚಂದ್ರಶೇಖರ್ ನನಗೆ ಪರಿಚಿತ ಆಗಿದ್ದು ಇನ್ನೊಬ್ಬ ಮಿತ್ರರಾದ ಕಲ್ಗುಡಿಯವರ ಮುಖಾಂತರ. ಅಂದರೆ ಕಲ್ಗುಡಿಯವರು ಅವರಿಗೆ ಬೇರೆ ರೀತಿಯಲ್ಲಿ ಪರಿಚಯ ಆಗಿದ್ದರಿಂದ ಅವ್ರ ಜೊತೆಗೆ ಬರ್ತಾಯಿದ್ರು. ಆಮೇಲೆ ನಮ್ಗೆ ಇವಾಗಲೂ ಕೂಡ ಆಶ್ಚರ್ಯ ಏನಿಲ್ಲ, ಕಾರಣ ಇದೆ ಅದಕ್ಕೆ. ಕನ್ನಡ ಡಿಪಾರ್ಟ್ಮೆಂಟಿಗೆ ಎಲ್ಲ ವಿಭಾಗದಿಂದಲೂ ಅಧ್ಯಾಪಕರು ಬರ್ತಿದ್ದರು. ಬಹಳ ಮುಖ್ಯವಾಗಿ ಚರಿತ್ರೆ ವಿಭಾಗದಿಂದ ಬರ್ತಾಯಿದ್ರು, ಪೊಲಿಟಿಕಲ್ ಸೈನ್ಸಿಂದ ಬರ್ತಾಯಿದ್ರು, ಆವಾಗ ಸೈಕಾಲಜಿಯಿಂದ ಬರ್ತಾಯಿದ್ರು, ಎಕನಾಮಿಕ್ಸಿಂದ ಬರ್ತಾಯಿದ್ರು. ಬಟ್ ಕನ್ನಡ ವಿಭಾಗದ ಟೀಚರ್ಸ್ಗಳು ಬೇರೆ ವಿಭಾಗಗಳಿಗೆ ಹೋಗ್ತಾ ಇದ್ದಿದ್ದು ಭಾಳ ಕಡಿಮೆ. ಕ್ಯಾಂಟೀನಲ್ಲಿ ಮಾತ್ರ ಎಲ್ಲರೂ ಒಟ್ಟಿಗೆ ಭೇಟಿ ಆಗ್ತಾಯಿದ್ರು. ಹೀಗೆ ಯಾಕೆ ಬರ್ತಾಯಿದ್ರು ಇವರು ಅನ್ನೋದ್ರ ಬಗೆಗೆ ನನಗೆ 2 ಊಹೆಗಳಿವೆ. ಒಂದು, ಆಯಾ ವಿಭಾಗದಲ್ಲಿ ಅವರಿಗೆ ಅವರ ಹಿರಿಯ ಅಧ್ಯಾಪಕರ ಜೊತೆಗೆ ಮತ್ತು ವಿದ್ಯಾರ್ಥಿಗಳ ಜೊತೆಯಲ್ಲಿ ಇದ್ಕೊಂಡು ಸಿಗರೇಟ್ ಸೇದೋಕೆ ಆಗ್ತಾ ಇರಲಿಲ್ಲ. ಆದರೆ ಕನ್ನಡ ವಿಭಾಗದಲ್ಲಿ ಅದಕ್ಕೆ ಅವಕಾಶ ಇತ್ತು, ಯಾಕೆಂದರೆ ಸಿಗರೇಟ್ ಸೇದೋರು ಇದ್ದರೂ ಇಲ್ಲಿ ಭಾಳ ಜನ. ಅದರಿಂದ ಸಿಗರೇಟ್ ಸೇದೋಕ್ಕೋಸ್ಕರ ಬರ್ತಾರೆ ಅಂತ ಅನ್ನೋದು ಒಂದು. ಎರಡನೇದು, ಬಿಡಿ ಬೆಂಗಳೂರು ವಿಶ್ವವಿದ್ಯಾಲಯ ವಿಭಾಗಗಳಲ್ಲಿ ಕೋಟನ್ನು ತೊರೆದವ ವಿಭಾಗ ಅಂತಂದ್ರೆ ಕನ್ನಡ ವಿಭಾಗ. ಎಲ್ಲ ವಿಭಾಗಗಳ ಅಧ್ಯಾಪಕರು ಕೋಟ್ ಹಾಕ್ಕೊಂಡಿರ್ತಿದ್ರು. ಜಯರಾಮ್ ಕೂಡ ತಲೆ ಹಾಕ್ತಾಯಿದ್ದಾರೆ. ಸೊ ಅಂದರೆ ಕೋಟ್ ಇಲ್ಲದೆ ಇರೋ ಅಧ್ಯಾಪಕರುಗಳೇ ಇರ್ತಿರಲಿಲ್ಲ. ಆದರೆ ನಮ್ಮ ಕನ್ನಡ ವಿಭಾಗದವರು ಆಗಲೇ ಕೋಟನ್ನು ತೊರೆದು ಬುಷ್ ಶರ್ಟು ಜುಬ್ಬ ಇವುಗಳಿಗೆ ಬರ್ತಾಯಿದ್ರು. ಅದರಿಂದ ಆ ರಿಲ್ಯಾಕ್ಸ್ ಇರೋ ಮೂಡಿಗೆ, ಇನ್ಫಾರ್ಮಲ್ ಮೂಡಿಗೆ ಬರೋಕ್ಕೋಸ್ಕರ ನಮ್ಮ ವಿಭಾಗಗಳಿಗೆ ಬರ್ತಾಯಿದ್ರು ಅಂತ ಕಾಣಿಸುತ್ತೆ. ಇರಲಿ, ಹಾಗೆ ಬರೋಕ್ಕೆ ಶುರು ಮಾಡಿದ ಚಂದ್ರಶೇಖರ್ ಅವರು ನಿಧಾನವಾಗಿ ಅವರ ಆಸಕ್ತಿಯ ಕ್ಷೇತ್ರಗಳನ್ನು ಕುರಿತು ಚರ್ಚೆ ಮಾಡೋದಕ್ಕೆ, ಮಾತುಕತೆ ಆಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರು ಹಾಗೆ ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿ ಅದು ಆಮೇಲೆ ಅಧ್ಯಯನದ ಲೇಖನಗಳಾಗಿ ಪರಿವರ್ತನೆ ಹೊಂದಿದಂತಹ ಹಲವು ಸಂಗತಿಗಳಿವೆ. ಅದು ಅಲ್ಲದೆ ಗಾಂಧಿ ಮತ್ತು ಅಂಬೇಡ್ಕರ್ರವರ ಪೂನಾ ಒಪ್ಪಂದದ ಬಗೆಗೆ ಅವರು ಮಾಡಿದ ಚರ್ಚೆ. ಅವರು ಲಂಕೇಶ್ ಪತ್ರಿಕೆಯಲ್ಲಿ ಲೇಖನ ಬರೆಯೋಕ್ಕೆ ಮೊದಲೇ ಈ ಪೂನಾ ಪ್ಯಾಕ್ಟ್ ಬಗೆಗೆ ಬರೆದ ಲೇಖನ ಇದೆಯಲ್ಲ, ಅದು ಬಹಳ ಮುಖ್ಯವಾದ ಲೇಖನ ನಾನು ಅಂದುಕೊಂಡಿದ್ದೀನಿ. ಅದು ಅಲ್ಲದೆ ಹಾಗೆ ಕನ್ನಡ ವಿದ್ವತ್ ಜಗತ್ತು, ಕನ್ನಡದ ಹೋರಾಟದ ಜಗತ್ತಲ್ಲ, ಕನ್ನಡದ ವಿದ್ವತ್ ಜಗತ್ತು ಅಂಬೇಡ್ಕರನ್ನು ಕ್ಲೈಮ್ ಮಾಡೋದಕ್ಕೆ ಶುರು ಮಾಡಿದ್ದೇ ನನ್ನ ಪ್ರಕಾರ ಚಂದ್ರಶೇಖರ್ ಅವ್ರ ಮುಖಾಂತರ. ಆದರೆ ಬೇರೆ ರೀತಿಯಲ್ಲಿ ಅಂಬೇಡ್ಕರ್ರು ಬೇರೆ ಬೇರೆ ಹೋರಾಟಗಳಿಗೆ, ಅದು ಬೀದರಲ್ಲಿದ್ದಂಥ ಭೀಮಸೇನೆಯ ಹೋರಾಟ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಹೋರಾಟಗಳಿಗೆ ಅವರು ಪ್ರೇರಣೆ ಆಗಿದ್ದರೂ ಕೂಡ, ಅವರ ಬರಹಗಳು ಪ್ರೇರಣೆ ಆಗಿದ್ದರೂ ಕೂಡ, ಬೌದ್ಧಿಕ ಜಗತ್ತಿಗೆ ಒಂದು ವೈಧಾನಿಕವಾಗಿ ಅಂಬೇಡ್ಕರ್ನ ಹೇಗೆ ಗ್ರಹಿಸಬೇಕು ಅಂತ ಅನ್ನೋ ವಿಧಾನವನ್ನು ರಿಕ್ಲೈಮ್ ಮಾಡೋದಕ್ಕೆ 80s ನಡೆದ ಪ್ರಯತ್ನ ಕರ್ನಾಟಕದಲ್ಲಿ ನಡೀತು. ಆ ಪ್ರಯತ್ನದ ಮುಂಚೂಣಿಯಲ್ಲಿದ್ದವರು ನನ್ನ ಪ್ರಕಾರ ಚಂದ್ರಶೇಖರ್. ಸೊ ಆಮೇಲೆ ಅವರನ್ನು ವಿಸ್ತರಿಸ್ತಾ ಬಂದರವರು, ಅದನ್ನ ಕುರಿತು ಬೇರೆ ಬೇರೆ
ಲೇಖನಗಳನ್ನ ಬರೆದರು. ಅಂಬೇಡ್ಕರ್ ಇವರಿಗೆ ಕನ್ನಡ ಅಕ್ಷರಗಳು ಬರೆಯೋಕ್ಕೆ ಬರ್ತಿರಲಿಲ್ಲ. ಚಂದ್ರಶೇಖರ್ ಅವರಿಗೆ ಅವ್ರು ಬರೀತಿದ್ದಿದ್ದು ತೆಲುಗು ಅಕ್ಷರಗಳಲ್ಲಿ. ಅಂದರೆ ಅವರ ವಿದ್ಯಾಭ್ಯಾಸ ಹೆಚ್ಚು ಆಗಿದ್ದಿದ್ದು ಆಗ ತೆಲುಗು ಆದದ್ರಿಂದ ಕನ್ನಡ ಈಗಲೂ ಕೂಡ ಅವ್ರು ಕನ್ನಡ ಬರೆಯಲ್ಲ ಅಂತ ಕಾಣಿಸ್ತದೆ, ಟೈಪ್ ಮಾಡ್ತಾರೆ. ಕನ್ನಡ ಬರೆದರೆ ಅದು ತೆಲುಗು ಥರನೇ ಇರ್ತದೆ ನನ್ನ ಅಭಿಪ್ರಾಯ, ಅವರ ಅಕ್ಷರಗಳು. ಸೊ ಆದರೆ ಅವ್ರನ್ನ ಕನ್ನಡದಲ್ಲಿ ಬರೆಯೋ ಹಾಗೆ ಮಾಡಿ ಅವರ ಕನ್ನಡ ಭಾಷೆಯ ಬಗ್ಗೆ ಅವ್ರು ಹಿಡಿತಾ ಇರಲಿಲ್ಲ ಅಂತಲ್ಲ, ಕನ್ನಡ ಭಾಷೆಯ ಬಗ್ಗೆ ಅವ್ರು ಹಿಡಿತಾ ಇದ್ರು. ಕನ್ನಡದಲ್ಲಿ ಬರೆಯೋದಕ್ಕೆ ಭಾಳ ಹಿಂಜರಿಕೆ ಇತ್ತು ಅವರಿಗೆ. ಆ ಹಿಂಜರಿಕೆಯನ್ನು ನೀಗೋದಕ್ಕೆ ನಮ್ಮ ವಿಭಾಗದ ಒಡನಾಟ ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಕಲ್ಗುಡಿಯವರು ಹೆಚ್ಚು ಪ್ರೇರಣೆ ಕೊಟ್ಟರು, ಕೀರಮ್ ಅವರು ಪ್ರೇರಣೆ ಕೊಟ್ಟರು, ನಾನು ಸ್ವಲ್ಪ ಬರೆದು ಮಾತಾಡೋಕೆ ಒತ್ತು ಕೊಟ್ಟೆ. ಆಗ ಸಾಧನೆ ಪತ್ರಿಕೆಗೆ ಸಂಪಾದಕ ಮಂಡಳಿಯೊಳಗಡೆ ನಾನು ಇದ್ದಿದ್ದರಿಂದ ಅವ್ರ ಲೇಖನಗಳು ಸಾಧನೆಯಲ್ಲಿ ಪ್ರಕಟ ಆಗೋಕ್ಕೆ ಶುರುವಾದವು. GSS ಅವರಿಗೆ ಇವ್ರ ಬಗ್ಗೆ ಅಪಾರವಾದ ಪ್ರೀತಿ ಇತ್ತು. GSS ಭಾಳ ವಿಚಿತ್ರ ವ್ಯಕ್ತಿ. ಅವ್ರಿಗೆ ಯಾರನ್ನಾದರೂ ಮೆಚ್ಕೋಬೇಕು ಅಂತಂದರೆ ಮೆಚ್ಚುಗೆಯ ಪದಗಳನ್ನು ಹೇಳೋದಕ್ಕೆ ಅವ್ರು ಬಹಳ ಜುಗ್ಗ. ಅವರು ಹೇಳ್ತಿರಲಿಲ್ಲ ಅವರು, ಆದರೆ ಅವರು ಎಕ್ಸ್ಪ್ರೆಸ್ ಮಾಡದಿದ್ರೂ ಕೂಡ ಗೊತ್ತಿತ್ತು. ಆದರೆ ಚಂದ್ರಶೇಖರ್ ಬಗೆಗೆ, GS ಯಡಿಯೂರಪ್ಪನವ್ರ ಬಗೆಗೆ, ಅವರ ಬರವಣಿಗೆ, ಅವರ ಆಲೋಚನಾ ಕ್ರಮಗಳ ಬಗೆಗೆ ಬಹಳ ಮೆಚ್ಚುಗೆ ಇತ್ತು. ಮತ್ತು ಅವ್ರ ಕೈ ಲೇಖನಗಳನ್ನ ಬರೆಸೋದಕ್ಕೆ, ಸಾಧನೆಗಳನ್ನ ಪ್ರಕಟಿಸೋದಕ್ಕೆ ಅವರು ಮತ್ತೆ ನಮಗೆ ಕೇಳ್ತಾಯಿದ್ರು, ಅವ್ರ ಕೈಲಿ ಬರೆಸ್ರಿ, ಹೆಚ್ಚು ಬರೆಸಿ ಅಂತ ಅನ್ನೋದನ್ನ ಕೇಳ್ತಾಯಿದ್ರು. ಆಮೇಲೆ ಅವರ ಮೈಸೂರು ರಾಜ್ಯದ ಕುರಿತಂಥ ಅಧ್ಯಯನಗಳ ಒತ್ತು ಏನಾಗಿತ್ತು ಅದರ ಬಗೆಗೆ ಈಗಾಗಲೇ ಬರ್ಗೂರವರು ಹೇಳಿದರು ಮತ್ತು ಅಗ್ರಹಾರ ಅವರು ಕೂಡ ಹೇಳಿದರು. ಇನ್ನೊಂದು ಹೇಳಲೇ ಇಲ್ಲ, ಕನ್ನಡ ಮತ್ತು ಚರಿತ್ರೆ ವಿಭಾಗಗಳ ಸಂಬಂಧದಲ್ಲಿ ಅದರ ತಾರ್ಕಿಕ ಅಂತ್ಯ ಎಲ್ಲಾಯಿತು ಅಂತ ಅಂದ್ಕೊಂಡು. ತಾರ್ಕಿಕ ಅಂತ್ಯ ಎಲ್ಲಾಯಿತು ಅಂತಂದರೆ ಈ ಚಂದ್ರಶೇಖರ್ ಅವರು ಕನ್ನಡ MA ಮಾಡಿದ ಒಬ್ಬರನ್ನೇ ಮದುವೆ ಆಗಬೇಕಾಗಿ ಬಂತು. 76ರಲ್ಲಿ ಕನ್ನಡ MA ಮಾಡಿದ ಗಿರಿಜಾ ಅವ್ರನ್ನೇ ಈ ಚರಿತ್ರೆಯ ಅಧ್ಯಾಪಕರು ಮದುವೆ ಆಗಬೇಕಾಗಿ ಬಂತು. ಅದು ಈ ಎರಡು ವಿಭಾಗಗಳ ನಡುವೆ ಉದ್ದ ಸಂಬಂಧದ ಒಂದು ತಾರ್ಕಿಕ ಅಂತ್ಯ ಅಂತ ಅಂದ್ಕೊಂಡಿದ್ದೀನಿ. ಇರಲಿ. ಸೊ ಈ ಮೈಸೂರು ರಾಜ್ಯವನ್ನು ಕುರಿತಂಥ ಅವರ ಈ ಅಧ್ಯಯನಗಳ ಬಹಳ ಮುಖ್ಯವಾದ ಒತ್ತು ಯಾವ ಕಡೆಗಿತ್ತು ಅಂತಂದರೆ ಟು ಬ್ರೇಕ್ ದ ಗ್ರ್ಯಾಂಡ್ ನೆರೇಟಿವ್. ಆವರೆಗೂ ಪ್ರಚಲಿತವಿದ್ದಂತಹ ಒಂದು ಪ್ರಧಾನ ನಿರೂಪಣಾ ವಿಧಾನ, ಗ್ರ್ಯಾಂಡ್ ನೆರೇಟಿವ್ ಏನಿತ್ತು, ಆ ನೆರೇಟಿವನ್ನು ಅವರು ಬ್ರೇಕ್ ಮಾಡಿದ್ರು. ಅದನ್ನು ನೋಡ್ತಕ್ಕಂಥ ವಿಧಾನವನ್ನು ಬ್ರೇಕ್ ಮಾಡಿದ್ರು. ಯಾಕೆಂತಂದರೆ ಅವರ ಹಿರಿಯರು, ಅವರಿಗೆ ಸಮಕಾಲೀನರಾದವರು ಕೂಡ ಆ ಕಾಲದಲ್ಲಿ, ಉದಾಹರಣೆಗೆ ಚರಿತ್ರೆಯ ಅಧ್ಯಾಪಕರಾಗಿಲ್ಲದೇ ಇದ್ದರೂ ಚರಿತ್ರೆಯ ಬಗ್ಗೆ ಬರಿತಾ ಇದ್ದವರು ಎಷ್ಟೋ ಜನ, ಅವರೆಲ್ಲರೂ ಮೈಸೂರು ಸಂಸ್ಥಾನದ ಚರಿತ್ರೆಯ ಬಗೆಗೆ ನೀಡಿದ ನಿರೂಪಣೆಗಳೇನಿದ್ದು ಆ ನಿರೂಪಣೆಗಳ ಚೌಕಟ್ಟನ್ನು ಸಂಪೂರ್ಣವಾಗಿ ಒಡೆದು ಹಾಕಿದ್ರು ಅವರು. ಉದಾಹರಣೆಗೆ ವಿಶ್ವೇಶ್ವರಯ್ಯನವರ ರಾಜೀನಾಮೆಯ ಬಗೆಗೆ ಅವರು ಮಾಡಿದ ಬರಹ ಇದೆಯಲ್ಲ, ಆ ಬರಹವೇ ಒಂದು ದೊಡ್ಡ ಇದು. ಯಾಕೆಂದರೆ ವಿಶ್ವೇಶ್ವರಯ್ಯನವ್ರ ಬಗೆಗೆ ಅಗೌರವ ಏನಿಲ್ಲ, ಅವ್ರ ಬಗ್ಗೆ ಅಪಾರವಾದ ಅವರ ಕೆಲಸಗಳ ಬಗೆಗೆ, ಅವರ ಸಾಮರ್ಥ್ಯದ ಬಗೆಗೆ ಗೌರವವನ್ನು ಇರಿಸಿಕೊಂಡು ಕೂಡ ಅವರು ಯಾಕೆ ರಾಜೀನಾಮೆಯನ್ನು ಕೊಡಬೇಕಾಗಿ ಬಂತು? ಆ ಕಾಲದ ಮೈಸೂರು ರಾಜ್ಯದಲ್ಲಿ ಆಗ್ತಾ ಇದ್ದಂತಹ ಮುಖ್ಯವಾದಂತಹ ಬದಲಾವಣೆಗಳು ಯಾವ ಥರದವು, ಅದರ ಹಿನ್ನೆಲೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಅವರಿಗೆ ಜೊತೆಯಲ್ಲಿದ್ದಂಥ ಕಾಂತರಾಜ ಅರಸ್ ಮುಂತಾದಂಥವರು ಮೀಸಲಾತಿ, ಮಿಲ್ಲರ್ ಸಮಿತಿಯ ವರದಿಯ ನೆರವೇರಿ ಮೀಸಲಾತಿಯ ಬಗೆಗೆ ತೆಗೆದುಕೊಂಡ ನಿರ್ಣಯಗಳು ಯಾವ ರೀತಿ ಅವರ ಚಿಂತನಾ ಕ್ರಮಕ್ಕೆ ಎದುರಾಗಿದ್ದು ವಿಶ್ವೇಶ್ವರಯ್ಯನವರಿಗೆ, ಅದರಿಂದಾಗಿ ಅವ್ರು ಹೇಗೆ ರಾಜೀನಾಮೆ ಕೊಡಬೇಕಾಗಿ ಬಂತು ಇತ್ಯಾದಿಗಳ ಬಗ್ಗೆ ಎಲ್ಲ. ಅಂದರೆ ಅದುವರೆಗೂ ಕೂಡ ಆ ರೀತಿಯಲ್ಲಿ ಆ ನೆರೆಟಿವನ್ನು ಒಡೆದು ನೋಡುವ ಪ್ರವೃತ್ತಿ ಇರಲಿಲ್ಲ. ಅದು ಬಹಳ ಇಂಪಾರ್ಟೆಂಟ್. ಅದನ್ನು ರೂಪಿಸಿದ್ರು ಅಂತ ನನಗೆ ಅನಿಸುತ್ತೆ. ಅಲ್ಲಿಂದ ಮುಂದಕ್ಕೆ ಅದನ್ನು ಡೆವಲಪ್ ಮಾಡ್ತಾ ಬಂದಿದ್ದಾರೆ ಅವರು. ಅದರಲ್ಲೂ ಕೂಡ ಇನ್ನೊಂದು ಅವರು ದಕ್ಷಿಣ ಭಾರತದ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ಬರೆದಂಥ ಅವರು ಕೆರಿಯರ್ ಅವಾರ್ಡ್ ಪಡೆದ ಸಂದರ್ಭದಲ್ಲಿ ಅದನ್ನು
ಅಗ್ರಹಾರ ಕೃಷ್ಣಮೂರ್ತಿಯವರು ಹೇಳಿದರು. ಅದಕ್ಕಾಗಿ ಅವರು ಎಷ್ಟು ಕಷ್ಟಪಟ್ಟರು ಅಂತ ಅನ್ನೋದು ನಾನು ಸ್ವಲ್ಪ ಹತ್ತಿರದಿಂದ ಬಲ್ಲೆ. ಅಂದರೆ ಅವರ ಅಧ್ಯಯನದ ಸಂದರ್ಭದಲ್ಲಿ ಆ ವಿಷಯದಲ್ಲಲ್ಲ, ಅದಕ್ಕಾಗಿ ಅವರು ಪಡ್ತಾ ಇದ್ದಂಥ ಕಷ್ಟ, ಅದಕ್ಕಾಗಿ ಅವರಿಗೆ ಬೆನ್ನೋವು ಬಂದು ಕೂತ್ಕೊಂಡು ಬರೆಯೋಕ್ಕಾಗದೆ ನಿಂತ್ಕೊಂಡು ಬರೀಬೇಕಾದಂಥ ಪ್ರಸಂಗಗಳು ಇವೆಲ್ಲವೂ ಕೂಡ ನನಗೆ ಗೊತ್ತಿದೆ. ಮತ್ತು ಕೆರಿಯರ್ ಅವಾರ್ಡ್ ತಗೊಂಡವರಿಗೆ ಅವ್ರಿಗೆ ರಿಸರ್ಚ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಒಬ್ಬ ರಿಸರ್ಚ್ ಸ್ಕಾಲರ್ ನೇಮಕಾತಿ ಮಾಡಿಕೊಳ್ಳೋ ಅವಕಾಶ ಇತ್ತದು. ಹಾಗೆ ನೇಮಕಾತಿ ಮಾಡಿಕೊಂಡ್ರೂ ಆ ಹುಡುಗ ಅವ್ರಿಗೇನು ಕೆಲಸ ಮಾಡಿಕೊಡ್ದೇನೆ ಅದರಿಂದ ಆದ ತೊಂದರೆಗಳು ಇವೆಲ್ಲವನ್ನೂ ಕೂಡ ನಾನು ಹತ್ತಿರದಿಂದ ಬಲ್ಲೆ. ಅವರೇ ಮಾಡಬೇಕಾಗಿ ಬಂಥ ಕೆಲಸಗಳೆಲ್ಲವನ್ನೂ ಕೂಡ. ಆದರೂ ಅವರು ಆ ಪುಸ್ತಕವನ್ನು ಮುಗಿಸಿದ್ರು. ಮತ್ತು ಅದರ ಕನ್ನಡ ಅನುವಾದ ನಾನು ಕನ್ನಡ ವಿಶ್ವವಿದ್ಯಾಲಯದಲ್ಲಿದ್ದಾಗ ಅದು ವಿಶ್ವವಿದ್ಯಾಲಯದಿಂದ ಪ್ರಕಟ ಕೂಡ ಆಯ್ತದು. ದಕ್ಷಿಣ ಭಾರತದ ಸ್ವಾತಂತ್ರ್ಯ ಚಳವಳಿ ಇತಿಹಾಸ ದಕ್ಷಿಣ ಭಾರತದಲ್ಲಿ ಅದು ಬಹಳ ಪ್ರಮುಖವಾದ ಗ್ರಂಥ ಅಂತ ನಾನು ಅಂದ್ಕೊಂಡಿದ್ದೀನಿ. ಚಂದ್ರಶೇಖರ್ ಅವರು ಅನಂತರದಲ್ಲಿ ನಾನು 92ರಲ್ಲಿ ವಿಶ್ವವಿದ್ಯಾಲಯವನ್ನು ಬಿಟ್ಟು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಹೋದ್ಮೇಲೆ ಅವರ ಸಂಪರ್ಕ ನನಗೆ ಬಹಳ ಕಡಿಮೆ ಆಯಿತು. ಆದರೆ ಆ ಅವಧಿಯಲ್ಲಿ ನಾವು ಅವರು ಇಬ್ಬರೂ ಒಂದೇ ಕಾಲೋನಿಯಲ್ಲಿ ವಾಸ ಮಾಡಬೇಕಾಗಿ ಬಂದಿತ್ತು. ನಾನು ನಂದಿನಿ ಲೇಔಟ್ಲಿ ಇದ್ದಾಗ ಅವರು ಕೂಡ ನಂದಿನಿ ಲೇಔಟ್ಲಿ ಒಂದಷ್ಟು ದಿವಸ ಅಲ್ಲಿ ಇದ್ದರು. ಅವ್ರ ಮಕ್ಕಳುಗಳು ನಮ್ಮ ಮನೆಗೆ ಬರ್ತಾಯಿದ್ದಾರೆ ಆಗ ಕಾಲಕ್ಕೆ. ಅವ್ರಿಗೀಗ ನೆನಪಿದೆಯಲ್ಲೋ ಗೊತ್ತಿಲ್ಲ ನನಗೆ. ಸೊ ಬರ್ತಾಯಿದ್ದಾರೆ ಆ ಕಾಲಕ್ಕೆ, ಚಿಕ್ಕವರು. ಅದನ್ನು ನಾನು ಹೇಳ್ತಾ ಇರೋದು 88, 89ರ ಆಸ್ಪಾಸಿನ ಮಾತು. ಆಮೇಲೆ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬಿಟ್ಟು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಹೋದ. ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಶೇಖಾಲಿಯವರ ಸಂಪಾದಕತ್ವದಲ್ಲಿ ಕರ್ನಾಟಕ ಚರಿತ್ರೆಯ ಸಂಪುಟಗಳನ್ನು ರಚಿಸುವ ಯೋಜನೆಯಲ್ಲಿ ಅವರು ಪಾಲ್ಗೊಂಡರು. ಅದರ ಆಧುನಿಕ ಕಾಲದ ಚರಿತ್ರೆಯನ್ನು ಬರೆಯುವ ಹೊಣೆಯನ್ನು ಅವರು ಹೊತ್ಕೊಂಡ್ರು. ಅದರ ಎಷ್ಟು ದೀರ್ಘವಾಯಿತು ಅಂತಂದರೆ ಅದನ್ನು 2 ವಾಲ್ಯೂಮ್ಗಳಾಗಿ ಮಾಡಬೇಕಾಗಿ ಬಂತು. ಒಂದು ವಾಲ್ಯೂಮನ್ನು ಅವರು ಬರೆದರು, ಇನ್ನೊಂದು ವಾಲ್ಯೂಮನ್ನು ಅವರ ಸಹೋದ್ಯೋಗಿ ಆಗಿದ್ದ ಆಗ ಸೆಬಾಸ್ಟನ್ ಅವರು ಬರೆದರು. ಅದು ಈವರೆಗೆ ಬಂದಿರತಕ್ಕಂಥ ಕರ್ನಾಟಕ ಚರಿತ್ರೆಯ ಒಂದು ಅಧಿಕೃತವಾದ ದಾಖಲೆ ಇದೆ. ಬಟ್ ವಿಚಿತ್ರ ಅಂತಂದರೆ ಆ 7 ವಾಲ್ಯೂಮ್ಗಳನ್ನು ಬರೆದವರು ಕರ್ನಾಟಕದ ಚರಿತ್ರೆಯ ರಚನೆಯ ಬೇರೆ ಬೇರೆ ರೀತಿಯ ಚಾರಿತ್ರಿಕ ತತ್ವಗಳನ್ನು ಹೊಂದಿದ್ದವರು. ಆ ಸುಂದರವರ ವಿಧಾನ ಬೇರೆ, ಶೇಖಾಲಿಯವರ ವಿಧಾನವೇ ಬೇರೆ. ಆದರೆ ಅವರ ಚರಿತ್ರೆಯ ಗ್ರಹಿಕೆಗಳು ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಅವರು ಚರಿತ್ರೆಯನ್ನು ಗ್ರಹಿಸ್ತಾ ಇದ್ದ ವಿಧಾನಗಳು ಬೇರೆ ಬೇರೆಯಾಗಿದ್ದು. ಆ ಸುಂದರ ಅವರ ಒಂದು ವಾಲ್ಯೂಮ್ ಇರ್ಬೋದು, ಅದು ಪೂರ್ವ ಇತಿಹಾಸವನ್ನು ಕುರಿತಂಥ ವಾಲ್ಯೂಮ್ ಇರ್ಬೋದು. ಈಗಲೂ ಕೂಡ ಆ ವಾಲ್ಯೂಮ್ಗಳನ್ನು ನೋಡಿದ್ರೆ ಮಾಹಿತಿಗಾಗಿ ವಾಲ್ಯೂಮನ್ನು ನೋಡೋದು ಒಂಥರ, ಅದು ಕರ್ನಾಟಕ ಚರಿತ್ರೆಯ ರಚನೆಯ ಹಿಂದೆ ಇದ್ದಂತಹ ಹಲವು ನೆಲೆಗಳನ್ನು ಗ್ರಹಿಸೋದಕ್ಕೆ ಆ ವಾಲ್ಯೂಮ್ಗಳನ್ನು ಅಧ್ಯಯನ ಮಾಡ್ಬೋದು ಅಂತ ಕಾಣಿಸುತ್ತೆ. ಅದರಲ್ಲಿ ಚಂದ್ರಶೇಖರ್ ಅವರು ರೂಪಿಸಿಕೊಂಡಂಥ ವಿಧಾನ ಯಾವುದಿದೆ ಅದು ಅವರ ವಾಲ್ಯೂಮಿನಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಅದರಿಂದ ಆ ಚರಿತ್ರೆಯ ವಾಲ್ಯೂಮ್ಗಳು ಒಂದು ಅರ್ಥದಲ್ಲಿ ಬಹಳ ಉಪಯುಕ್ತವಾದವು ಅಂತಂದರೆ ಅದನ್ನು ನೀವು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಅಥವಾ ಮಾಹಿತಿಯ ದೃಷ್ಟಿಯಿಂದ ಅಥವಾ ಒಂದೇ ಕಾಲಕ್ಕೆ ಕರ್ನಾಟಕದ ಚರಿತ್ರೆಯನ್ನು ಇಷ್ಟು ದೀರ್ಘ ಪ್ರಮಾಣದಲ್ಲಿ ರಚನೆ ಮಾಡಿದ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಅದರಲ್ಲಿ ಇನ್ವಾಲ್ವ್ ಆಗಿದ್ದ ಬೇರೆ ಬೇರೆ ಮೈಂಡ್ಗಳು ಯಾವ್ಯಾವ ರೀತಿ ಕರ್ನಾಟಕ ಚರಿತ್ರೆಯನ್ನು ಕಟ್ತಾ ಇದ್ದವು, ಗ್ರಹಿಸ್ತಾ ಇದ್ದವು ಅನ್ನೋದನ್ನೆಲ್ಲವನ್ನು ಅಧ್ಯಯನ ಮಾಡೋದಕ್ಕೆ ಆ ವಾಲ್ಯೂಮ್ಗಳನ್ನು ನೋಡೋದಕ್ಕೆ ಸಾಧ್ಯ ಅಂತ ಕಾಣಿಸುತ್ತೆ. ಚಂದ್ರಶೇಖರ್ ಅವರು ಇನ್ನೊಂದು ಕಾರಣದಿಂದ ನನಗೆ ಬಹಳ ಮುಖ್ಯವಾಗಿ ಕಾಣಿಸ್ತಾರೆ. ಚರಿತ್ರೆ ಮತ್ತು ಈ ಸಾಹಿತ್ಯದ ವಿದ್ಯಾರ್ಥಿಗಳ ನಡುವೆ ಒಡನಾಟ ಭಾಳ ಹಳೆಯದು. ಅದರಲ್ಲದೆ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳು, ಅದರಲ್ಲೂ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಚರಿತ್ರೆ, ಮನಃಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ ಇವೆಲ್ಲವನ್ನು ಕೂಡ ಒಂದೊಂದು ಅಪ್ರೋಚನ್ನಾಗಿ ಪಾಠ ಮಾಡ್ತಾಯಿದ್ರು. ಹಿಸ್ಟಾರಿಕಲ್ ಅಪ್ರೋಚ್, ಸೈಕಲಾಜಿಕಲ್ ಅಪ್ರೋಚ್, ಸೋಷಿಯಲಾಜಿಕಲ್ ಅಪ್ರೋಚ್, ಹೌ ಟು ಅಪ್ರೋಚ್ ಲಿಟರರಿ ವರ್ಕ್ ಥ್ರೂ ದೀಸ್ ಡಿಸಿಪ್ಲಿನ್ಸ್ ಅನ್ನೋ ಥರದಲ್ಲಿ ಅಧ್ಯಯನ ಮಾಡೋದಕ್ಕೆ ಅವಕಾಶಗಳನ್ನು ನಮ್ಮ ಪೇಪರ್ಗಳಲ್ಲಿ, ನಮ್ಮ ಪತ್ರಿಕೆಗಳಲ್ಲಿ ಕಲ್ಪಿಸಿಕೊಟ್ಟಿದ್ರು. ನಮಗೆ ಅವೆಲ್ಲ ತಕರಾರು. ನಾವು ಚರಿತ್ರೆಯ ವಿಧಾನವನ್ನು ಅನುಸರಿಸ್ತೀವಿ, ಮನಃಶಾಸ್ತ್ರದ ವಿಧಾನವನ್ನು ಅನುಸರಿಸ್ತೀವಿ,
ಸಮಾಜಶಾಸ್ತ್ರದ ವಿಧಾನವನ್ನು ಅನುಸರಿಸ್ತೀವಿ. ಆದರೆ ಆಯಾ ವಿಭಾಗಗಳು ಸಾಹಿತ್ಯವನ್ನು ಯಾಕೆ ಅಧ್ಯಯನ ಮಾಡೋದಿಲ್ಲ? ಸಾಹಿತ್ಯವನ್ನು ಒಂದು ಆಕಾರವನ್ನು ಯಾಕೆ ಬಳಸೋದಿಲ್ಲ? ಚರಿತ್ರೆಯ ವಿದ್ಯಾರ್ಥಿಗಳು ಸಾಹಿತ್ಯವನ್ನಲ್ಲದರೂ ಭಾಷಿಕ ಆಕಾರವನ್ನು ಹೆಚ್ಚು ಬಳಸ್ತಾರೆ. ಅದರಲ್ಲೂ ಕೂಡ ಶಾಸನವನ್ನು ಹೆಚ್ಚು ದೊಡ್ಡ ಆಕಾರವನ್ನಾಗಿ ಬಳಸ್ತಾರೆ. ಶೆಟ್ಟರ್ ಅಂತವರು ಅದನ್ನು ಯಾವ ರೀತಿ ಬಳಸಿದ್ದಾರೆ ಅಂತ ಅನ್ನೋದ್ರ ಬಗೆಗೆ ನಮಗೆಲ್ಲ ಗೊತ್ತಿದೆ. ತುಂಬ ಜನ ಶಾಸನಗಳನ್ನ ಆಧರಿಸಿದ ಕರ್ನಾಟಕ ಚರಿತ್ರೆಯನ್ನು ಆ ಥರ ಕಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಆದರೆ ಅದು ನೋಡುವ ವಿಧಾನ ಹೇಗಿದೆ ಅಂತಂದರೆ, ಸಾಹಿತ್ಯ ಕೃತಿಗಳನ್ನು ಅಥವಾ ಶಾಸನಗಳನ್ನು ಒಂದು ಮಾಹಿತಿಯ ಮೂಲವನ್ನಾಗಿ ಮಾತ್ರ ನೋಡ್ತಾರೆ. ಸಾಹಿತ್ಯ ಕೃತಿಗಳಲ್ಲಿ ಅದು ಸಾಹಿತ್ಯದ ವಿದ್ಯಾರ್ಥಿಗಳಲ್ಲೂ ಕಾಣಿಸ್ತದೆ. ಉದಾಹರಣೆಗೆ ಪಂಪಕವಿ ಮತ್ತು ಮೌಲ್ಯ ಪ್ರಸಾರ ಅಂತ ಅನ್ನೋ ಲೇಖನವನ್ನು, ಬಹಳ ಪ್ರಖ್ಯಾತವಾದ ಲೇಖನವನ್ನು ಡಾಕ್ಟರ್ ಚಿದಾನಂದ ಮೂರ್ತಿಯವರು ಬರೆದಿದ್ದಾರೆ. ಬಹಳ ಪ್ರಖ್ಯಾತವಾದ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಆ ಲೇಖನವನ್ನು ಓದ್ತಾರೆ. ಪಂಪ ಕವಿಯಲ್ಲಿ, ಅವನ ಕೃತಿಗಳಲ್ಲಿ 10ನೇ ಶತಮಾನದ ತ್ಯಾಗ ಮತ್ತು ಶೌರ್ಯ ಈ ಎರಡೂ ಮೌಲ್ಯಗಳು ಹೇಗೆ ಪ್ರಕಟಗೊಂಡಿವೆ ಅಂತ. ನಮ್ಗೆ ಯಾವಾಗಲೂ ಸಮಸ್ಯೆ ಏನು ಅಂತಂದರೆ, 10ನೇ ಶತಮಾನವನ್ನು ನೀವು ಪುನರ್ರಚಿಸೋದಕ್ಕಿರುವ ಆಕಾರವೇ ಪಂಪನ ಕಾವ್ಯ ಆಗಿರಬೇಕಾದಾಗ ಆ ಕಾವ್ಯದಲ್ಲಿರುವ ಎರಡು ಮೌಲ್ಯಗಳು 10ನೇ ಶತಮಾನದ ಮೌಲ್ಯಗಳು ಅಂತ ಮತ್ತೆ ಮರಳಿ ಅದನ್ನು ಹಿಂಡಿ ತೆಗಿತಾ ಇರೋದು ಯಾಕೆ? ನನಗಿನ್ನೂ ಅರ್ಥ ಆಗಿಲ್ಲ ಅದು. ಯಾಕೆಂದರೆ 10ನೇ ಶತಮಾನವಂತ ಚರಿತ್ರೆಯನ್ನು ಕಟ್ಟೋದಕ್ಕೆ ಬೇರೆ ಆಕಾರಗಳು ನಿಮ್ಗೆ ಸಿಗಿದ್ದರೆ, ಆ ಆಕಾರಗಳಿಂದ ಶೌರ್ಯ ಮತ್ತು ತ್ಯಾಗಗಳು ಬಹಳ ದೊಡ್ಡ ಮೌಲ್ಯವಾಗಿದ್ದವು ಅಂತಂದರೆ ಅದು ಪಂಪನಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬರ್ಬೋದು, ಇನ್ಫರೆನ್ಸಿಗೆ ಬರ್ಬೋದು. ಇಟ್ಸ್ ನಾಟ್ ದ ಕೇಸ್. ಹಾಗಿಲ್ಲ. ಪಂಪನಿಂದನೇ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡಬೇಕು ನೀವು. ಸೊ ಅದಕ್ಕೆ ಆಕಾರಗಳನ್ನಾಗಿ ನೋಡುವ ವಿಧಾನವನ್ನು ಕನ್ನಡ ಸಾಹಿತ್ಯದವರು ಭಾಳ ಹಿಂದಿನಿಂದನೂ ಮಾಡ್ಕೊಂಡು ಬಂದಿದ್ದಾರೆ. AR ಕೃಷ್ಣಶಾಸ್ತ್ರಿಗಳು ಬರೀತಾರೆ, ಕನ್ನಡ ಸಾಹಿತ್ಯಕ್ಕೆ ಮೈಸೂರು ದೇಶದ ಚರಿತ್ರೆಯಲ್ಲಿ ಸಿಗುವ ಆಕಾರಗಳು ಅನ್ನೋ ಒಂದು ಲೇಖನನೇ ಬರೆದರು. ಅದನ್ನು ಆಧರಿಸಿ ರಕ್ತಾಕ್ಷಿ ನಾಟಕವನ್ನು ಕುವೆಂಪು ಬರೆದರು ಅಂತ ಹೇಳಿ ನಾವು ಕೇಳಿದ್ದೀವಿ. ಚನ್ನಬಸವ ನಾಯಕ ಅಂತ ಅನ್ನೋ ಕಾದಂಬರಿ ಬಂತು ಮಾಸ್ತಿ ಅವರಿಂದ ಅಂತ. ಅಂದರೆ ಸಾಹಿತಿಗಳಿಗೆ ಚರಿತ್ರೆಯಲ್ಲಿಂದ ಆಕಾರ ಸಿಗತ್ತೆ ಅಂತ. ಸೊ ಚರಿತ್ರಕಾರರು ಕೂಡ ಸಾಹಿತ್ಯ ಕೃತಿಗಳಲ್ಲಿ ಆಕಾರಗಳನ್ನಾಗಿ ನೋಡ್ತಾರೆ. ಬಟ್ ಚಂದ್ರಶೇಖರ್ ಏನು ಮಾಡ್ತಾರೆ ಅಂತಂದರೆ, ಅದನ್ನು ಅವರು ಬಹಳ ಹೆಚ್ಚು ವಿಸ್ತರಿಸಲಿಲ್ಲ. ಆದರೆ ಅದನ್ನು ಕೆಲವು ಕಡೆ ಮಾತ್ರ ಮಾಡಿದ್ರು. ಅದರ ಬಹಳ ಮುಖ್ಯವಾಗಿ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನು ಅವರು ಕುರಿತು ಬರೆದ ಬರಹದಲ್ಲಿ 19ನೇ ಶತಮಾನ ಮುಗಿದು 20ನೇ ಶತಮಾನಕ್ಕೆ ತಿರುಗ್ತಾ ಇದ್ದ ಕಾಲವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಆ ಕಾಲದ ಚರಿತ್ರೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮಲೆಗಳದೇ ಮದುಮಗಳು ಕಾದಂಬರಿ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಅನ್ನೋದು ನೋಡ್ತಾ ಇದ್ರು. ಅಂದರೆ ತಮಗೆ ಈಗಾಗಲೇ ಗೊತ್ತಿರುವ ಚಾರಿತ್ರಿಕ ವಿವರಗಳನ್ನು ಮಲೆಗಳದೇ ಮದುಮಗಳಿಗೆ ಅನ್ವಯ ಮಾಡೋಕ್ಕೆ ಹೋಗಲಿಲ್ಲ. ಆ ಕಾದಂಬರಿ ಅನ್ನೊಂದು ಸ್ವತಂತ್ರವಾದ ರಚನೆ ಅಂತ ನೋಡಿ ಅದರ ಮುಖಾಂತರ ನಾನು 19ನೇ ಶತಮಾನ ಮತ್ತು 20ನೇ ಶತಮಾನದ ಸಂಧಿಕಾಲದ ಚರಿತ್ರೆಯನ್ನು ಗ್ರಹಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಟೂಲ್ಸ್ಗಳು ಸಿಗುತ್ತವ ಅನ್ನೋದು ನೋಡೋದಕ್ಕೆ ಪ್ರಯತ್ನಪಟ್ಟರು. ನನ್ನ ಪ್ರಕಾರ ಅದು ಬಹಳ ಮುಖ್ಯವಾದ ಪ್ರಯತ್ನ. ಆ ಪ್ರಯತ್ನವನ್ನು ಕನ್ನಡದ ಚರಿತ್ರೆ ವಿದ್ಯಾರ್ಥಿಗಳಾಗಲಿ ಸಾಹಿತ್ಯದ ವಿದ್ಯಾರ್ಥಿಗಳಾಗಲಿ ಹೆಚ್ಚು ಬೆಳೆಸಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಅದು ಬಹಳ ಮುಖ್ಯವಾದ ಪ್ರಯತ್ನ ಮತ್ತು ಅದು ಈವರೆಗೆ ಇದ್ದಂತಹ ಚರಿತ್ರೆ ಮತ್ತು ಸಾಹಿತ್ಯದ ಸಂಬಂಧಕ್ಕೆ ಒಂದು ಹೊಸ ತಿರುವನ್ನು ಕೊಡ್ಬೋದಾದ ನೆಲೆ ಅದು ಅಂತ ನಾನು ಅಂದ್ಕೊಳ್ತೀನಿ. ಆಮೇಲೆ ಅಲ್ಲ, ನಾನು ಹೇಳಿದೆ 20 ನಿಮಿಷ ಆದಮೇಲೆ ಚುಚ್ಚಿ ನನಗೆ ಹಿಂದುಗಡೆಯಿಂದ ಅಂತ. ಸೊ ಈ ಅನಂತರ ಚಂದ್ರಶೇಖರ್ ಅವರು ಆ ವಾಲ್ಯೂಮ್ನ ರಚನೆ ಮಾಡಿದ ಮೇಲೆ ಅವರು ಕನ್ನಡ ವಿಶ್ವವಿದ್ಯಾಲಯದ ಜೊತೆಗೆ ಅವರ ಸಂಪರ್ಕ ಹಲವು ರೀತಿಯಲ್ಲಿತ್ತು. ಅವರು ಹಲವು ಯೋಜನೆಗಳಲ್ಲಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ತೊಡ್ಕೊಂಡಿದ್ದರು. ಆಮೇಲೆ ಅದರ ಸಿಂಡಿಕೇಟ್ ಸದಸ್ಯರಾಗಿ 1999ರಿಂದ 2002ರವರೆಗೆ ಅದು ಕಾಣಿಸುತ್ತೆ. ಇಬ್ಬರು ವೈಸ್ ಚಾನ್ಸಲರ್ಗಳು ಕಲಬುರ್ಗಿಯವರು ಮತ್ತು ಗೊಲಕಪ್ಪ ಗೌಡರು ಅವರಿಬ್ಬರ ಅವಧಿಯಲ್ಲಿ ಅವರು ಸಿಂಡಿಕೇಟ್ ಸದಸ್ಯರಾಗಿ ಕೆಲಸ ಮಾಡಿದ್ರು. ಆಗ ಮಾಡಿದ ಒಂದು ಕೆಲಸ, ಅದು ಅವ್ರಿಗೆ ಗೊತ್ತಿಲ್ಲದೆ ಮಾಡಿದ ಕೆಲಸ ಅದು. ಅದರಿಂದಾಗಿ ನನಗೆ ತೊಂದರೆ ಆಯಿತು. ಅದನ್ನೇ ಹೇಳ್ತೀನಿ ನಾನು. ಏನು ಅಂತಂದರೆ, ಆಗ ಲಕ್ಕಪ್ಪ ಗೌಡ್ರ ಕಾಲದಲ್ಲಿ ಯಾರು ರಿಜಿಸ್ಟ್ರಾರ್ ಆಗಿದ್ದರು
ಅವರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಕಲಬುರ್ಗಿಯವರ ಕಾಲದಲ್ಲಿ ಅದನ್ನು ಲಕ್ಕಪ್ಪಗೌಡರು ಬದಲಾಯಿಸಬೇಕಾಗಿ ಬಂದಿತ್ತು. ಆ ಬದಲಾಯಿಸೋದಕ್ಕೆ ಯಾರು ಅಂತ ಹೇಳುವಾಗ ಅವರು ಇವರಿಂದ ಸಂಧಿ ಮಾಡೋದಕ್ಕೆ ಕಳಿಸಿದರು. ಈ ನಾರಾಯಣನ ಒಪ್ಪಿಸಿ ನೀವು ನಾರಾಯಣ ರಿಜಿಸ್ಟ್ರಾರ್ ಆಗಲಿ ಅಂತ ಅಂದ್ಕೊಂಡು ಆ ನಾರಾಯಣನ ರಿಜಿಸ್ಟ್ರಾರ್ ಮಾಡೋದಕ್ಕೆ ಅವರು ತಪ್ಪಿಸ್ಕೊಂಡು ಹೋದರು. ಆಮೇಲೆ ಮುಂದೆ 4-5 ವರ್ಷಗಳ ಕಾಲ ಕಷ್ಟಪಡಬೇಕಾಗಿ ಬಂದವನು ನಾನು. ಸೊ ಅದರಿಂದ ನನಗೆ ಉಪಯೋಗ ಆಯಿತೋ ಇಲ್ಲ ಗೊತ್ತಿಲ್ಲ, ವಿಶ್ವವಿದ್ಯಾಲಯಕ್ಕೆ ಅದರ ಪ್ರಯೋಜನ ಆಯಿತೋ ಇಲ್ಲ ಗೊತ್ತಿಲ್ಲ, ನನಗಂತೂ ಭಾಳ ಕಷ್ಟ ಆಯಿತು, ಅದಂತೂ ಗ್ಯಾರಂಟಿ. ಆ ಅವಧಿ ನಾನು ಕಲಬುರ್ಗಿಯವರು ಬೈತಾ ಇದ್ದಾರೆ ನನಗೆ, ನೀನು ನಿಜವಾಗ್ಲೂ ಕೂಡ ಮಾಡಿದ ದೊಡ್ಡ ತಪ್ಪು ಅಂತಂದರೆ ನೀನು ರಿಜಿಸ್ಟ್ರಾರ್ ಆಗದೆ ಇರಬೇಕಿತ್ತು ನೀನು ಅಂತ ಅವ್ರು ಕಂಡಾಗಲೆಲ್ಲ ಬೈತಾ ಇದ್ದರು. ಅದು ಬೇರೆ. ಆಮೇಲೂ ಕೂಡ ಅವರು ವೈಸ್ ಚಾನ್ಸಲರ್ ಆಗಿ ಬಿಟ್ಟ ಮೇಲೂ ಕೂಡ ನನ್ನ ಬೈತಾಯಿದ್ದರು. ಸೊ ಆಮೇಲೆ ಅವರು ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಪ್ರೋ ಚಾನ್ಸಲರ್ ಆಗಿ ಹೋದಾಗ ಇನ್ನೊಂದು ಸರ್ತಿ ಅವರು ನನ್ನನ್ನು ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ, ಅಷ್ಟೊತ್ತು ನಾನು ನಿವೃತ್ತನಾಗಿ CALದಿದ್ದ ನನ್ನ ಸೀನಿಯರ್ ಫೆಲೋಶಿಪ್ ಮುಗಿಸಿ ಮನೆಯಲ್ಲಿದ್ದೆ. ಆಗ ನನ್ನನ್ನು ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಕನ್ನಡ ವಿಭಾಗಕ್ಕೆ ಪ್ರಾಧ್ಯಾಪಕನಾಗಿ ಬಾ ಅಂತ ಹೇಳಿ ಬಹಳ ಒತ್ತಾಯ ಮಾಡಿದ್ರು. ನಾನು ಒಂದು ಕಾಲನ್ನು ಗುಲ್ಬರ್ಗದಲ್ಲಿ, ಒಂದು ಕಾಲನ್ನು ಬೆಂಗಳೂರಲ್ಲಿ ಇಟ್ಕೊಂಡು ಕೊನೆಗೆ ನಾನು ಬರೋದಿಲ್ಲ ಸರ್ ಅಂತ ಹೇಳಿ ತಪ್ಪಿಸ್ಕೊಂಡ್ಬಿಟ್ಟೆ, ನಾನು ಹೋಗಲಿಲ್ಲ. ಆದರೂ ಬೇರೆ ರೀತಿಯಲ್ಲಿ ಆ ವಿಭಾಗದ ಸಿಲೆಬಸ್ ಕಟ್ಟುವ ವಿಧಾನದಲ್ಲಿ ಅವ್ರ ಜೊತೆಗೆ ನಾನು ಇದ್ದೆ ಅಂತ ಇಟ್ಕೊಳ್ಳಿ, ಆ ಮಾತು ಬೇರೆ. ಅದು ಒಂದು ರೀತಿಯವರು ನಾನು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಹೊಸ ಜವಾಬ್ದಾರಿ ತಗೊಳ್ಳೋದಕ್ಕೆ ಅವರು ಕಾರಣರಾದರೆ, ಇನ್ನೊಂದು ರೀತಿಯಲ್ಲಿ ಹೊಸ ಜವಾಬ್ದಾರಿ ತಗೊಳ್ಳಿ ಅಂತಂದರೆ ಅದನ್ನು ತಪ್ಪಿಸ್ಕೊಳ್ಳೋದು ಕೂಡ ನಾನೇ ಕಾರಣ ಅದು ಅಂತ ಇಟ್ಕೊಳ್ಳಿ, ಇರಲಿ. ಆದರೆ ಚಂದ್ರಶೇಖರ್ ಚರಿತ್ರೆಯ ವಿದ್ಯಾರ್ಥಿಯಾಗಿ, ಚರಿತ್ರೆಯ ಸಾಧಕರಾಗಿ ಮಾಡಿರ್ತಕ್ಕಂಥ ಕೆಲಸಗಳು, ಇದನ್ನು ನಾನು ಗಮನಿಸ್ತಾನೇ. ಬಟ್ ಅವರ ವೃತ್ತಿಯಲ್ಲಿ ಹಲವು ಬಿಕ್ಕಟ್ಟುಗಳನ್ನ ಎದುರಿಸಿದ್ದಾರೆ. ಅವರು ನೇಮಕಾತಿಯ ಸಂದರ್ಭದಲ್ಲಿ, ಅವರ ಹುದ್ದೆಯ ಉನ್ನತೀಕರಣದ ಸಂದರ್ಭದಲ್ಲಿ ಹಲವು ರೀತಿಗಳ ಬಿಕ್ಕಟ್ಟುಗಳನ್ನ ಅವರು ಎದುರಿಸ್ಬೇಕಾಗಿ ಬಂತು. ಅದನ್ನು ಸ್ವಲ್ಪ ನಾನು ಹತ್ತಿರದಿಂದ ಬಲ್ಲೆ. ಅದಕ್ಕೆ ಅದು ವೈಯಕ್ತಿಕ ಕಾರಣ ಆಗೋದಕ್ಕಿಂತ ಹೆಚ್ಚಾಗಿ ಚಂದ್ರಶೇಖರ್ ಅವರ ಚರಿತ್ರೆಯನ್ನು ಅಪ್ರೋಚ್ ಮಾಡ್ತಾ ಇದ್ದ ವಿಧಾನಗಳ ಬಗೆಗೇ ಭಿನ್ನಾಭಿಪ್ರಾಯಗಳಿದ್ದದ್ದು ಬಹಳ ಪ್ರಮುಖವಾದ ಕಾರಣ. ಆ ಕಾಲದ ಭಾಳ ಪ್ರಮುಖ ಚರಿತ್ರೆಯ ಅಧ್ಯಾಪಕರುಗಳು, ಪ್ರಾಧ್ಯಾಪಕರುಗಳಿಗೆ ಇವರ ವಿಧಾನಗಳು ಅಷ್ಟು ಸಮ್ಮತವಾಗಿರಲಿಲ್ಲ. ಆ ಹಿರಿಯರಿಗೆ ಅಷ್ಟೊಂದು ಸಮ್ಮತವಾಗಿರಲಿಲ್ಲ. ಅದು ಅವರ ವಿರುದ್ಧವಾಗಿ ಏನಿರಲಿಲ್ಲ. ಅದು ಹಾಗಂತ ಅವ್ರು ತಿಳ್ಕೊಂಡ್ರೆ ಅವ್ರು ತಪ್ಪದು. ಆದರೆ ಅದು ಹೊಸ ವಿಧಾನವನ್ನು ಹೊಸ ತಲೆಮಾರಿಗೆ ಕಟ್ಟಬೇಕಾಗಿ ಬರ್ತದೆ ಅಂತ ಅನ್ನೋ ಒಂದು ಹೊಣೆಯನ್ನು ಅವರು ಹೊರ್ತಾಯಿದ್ರು. ಆದರೆ ಅದನ್ನು ಸರಿಯಾಗಿ ಗ್ರಹಿಸದೇ ಹೋದದ್ರಿಂದ ಕೆಲವು ಬಿಕ್ಕಟ್ಟುಗಳನ್ನು ಅವರು ಎದುರಿಸಿದ್ರು ಅಂತ ನನಗೆ ಅನಿಸುತ್ತೆ. ಅಂದರೆ ವಿಭಾಗದಲ್ಲೂ ಕೂಡ ಬಿಕ್ಕಟ್ಟನ್ನು ಅವರು ಎದುರಿಸಿದ್ದಾರೆ ಅಂತ ನಾನು ಸ್ವಲ್ಪ ಬಲ್ಲೆ. ನಾನು ಅದೆಲ್ಲ ಕಳೆದು ಹೋಗಿದೆ. ಈಗ ಅದವರು ವೃತ್ತಿಯಲ್ಲಿ ಭಾಳ ಮುಂದುವರೆದರು, ಅದನ್ನು ಸಾಧಿಸ್ಕೊಂಡು ಬಂದರು. ಹಲವಾರು ಮೈಲಿಗಲ್ಲುಗಳನ್ನು ಅವರು ದಾಟಿದ್ದಾರೆ. ಆಮೇಲೆ ನಾನು ಕುವೆಂಪು ಭಾಷಾ ಭಾರತಿಯಲ್ಲಿದ್ದಾಗ ಅವರು ಒಂದು ಯೋಜನೆಯಲ್ಲಿ ಅವರು ಮತ್ತು ಸುರೇಂದ್ರ ರಾವ್ ಅವರು ಭಾಗವಹಿಸಿ, ನಾವು ಇದುವರೆಗೂ ಚರಿತ್ರೆಯನ್ನು ಕಟ್ತಾ ಇರೋ ವಿಧಾನ ಇದೆಯಲ್ಲ, ಅದನ್ನು ರಾಜಕೀಯ ಚರಿತ್ರೆಯನ್ನಾಗಿ ಹೆಚ್ಚು ನೋಡ್ತಾ ಇದ್ದೀವಿ ಮತ್ತು ಆಳಿದ ರಾಜ ಮನೆತನಗಳ ಚರಿತ್ರೆಯನ್ನಾಗಿ ನೋಡ್ತಾ ಇದ್ದೀವಿ. ಅದರ ಬದಲು ಆರ್ಥಿಕ ಮತ್ತು ಸಾಮಾಜಿಕ ನೆಲೆಗಳಲ್ಲಿ ಕಟ್ಟೋದಕ್ಕೆ ಸಾಧ್ಯವೇ ಅನ್ನೋ ಪ್ರಯತ್ನವನ್ನು ನಾವು ಮಾಡೋಕ್ಕೆ ಪ್ರಯತ್ನಪಟ್ಟು ಆ ಯೋಜನೆ ಒಂದನ್ನು ರೂಪಿಸಿ, ನನಗೆ ಅದೊಂದು ಐಡಿಯಾಗಿ ಮಾತ್ರ ಇತ್ತು. ಆದರೆ ಅದನ್ನು ಹೇಗೆ ರೂಪುಗೊಳಿಸಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಚೌಕಟ್ಟು ಹೇಗಿರಬೇಕು, ಇದನ್ನು ಅವರು ಮತ್ತು ಸುರೇಂದರ್ ಅವರು ರೂಪಿಸಿದ್ದಾರೆ. ಮತ್ತು ಅದಕ್ಕೆ ಲೇಖನಗಳನ್ನು ಬರೆಸುವ ಕೆಲಸವನ್ನು ಬಹಳ ಕಷ್ಟಪಟ್ಟವರು ಮಾಡಿದ್ರು. ಅವ್ರ ಜೊತೆಗೆ ಕೊನೆ ಹಂತದಲ್ಲಿ ಬಂದು ಸೇರಿಕೊಂಡ ರಾಜೇಶ್ ಅವರು ಕೂಡ ಭಾಳ ಕೆಲಸ ಮಾಡಿದ್ರು ಅಂತ ಕಾಣಿಸ್ತದೆ. ಬಟ್ ಇವತ್ತು ಕೂಡ ನನಗೆ ಗೊತ್ತಿರೋ ಹಾಗೆ ಆ 10 ವಾಲ್ಯೂಮ್ಗಳ 12 ವಾಲ್ಯೂಮ್ಗಳ ನಿಜವಾದ ಅಸೆಸ್ಮೆಂಟ್ ಆಗಿಲ್ಲ. ಅಂದರೆ ಕನ್ನಡ ಚರಿತ್ರೆ ಅಧ್ಯಯನ ಕ್ಷೇತ್ರ ಆ 12 ವಾಲ್ಯೂಮ್ಗಳನ್ನು ಹೇಗೆ ಗ್ರಹಿಸಿದೆ ಅಂತ ಅನ್ನೋದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆದರೆ ಬಹಳ ಶ್ರಮ ವಹಿಸಿದ್ದಾರೆ ಅಂತ ಗೊತ್ತು. ಮತ್ತು ಅದಕ್ಕೆ ಲೇಖನಗಳನ್ನ ಬರೆದವರು ಕೂಡ
ಲೇಖನ ಬರೆದವರು ಕೂಡ ಬಹಳ ಶ್ರಮವಹಿಸಿ ಲೇಖನವನ್ನು ಬರೆದಿದ್ದಾರೆ. ಅದಕ್ಕೆ ನಮ್ಮ ನಾಗರಾಜ್ ಇರ್ಬೋದು, ಜಿ ಆರ್ ಇರ್ಬೋದು, ಮನು ದೇವದೇವನ್ ಇರ್ಬೋದು, ಶೆಟ್ಟರ್ ಅವರು ಬರೆದರೋ ಎಲ್ಲ ಗೊತ್ತಿಲ್ಲ ನನಗೆ, ಬರೆದರ ಕೊನೆಗೆ ಸೊ ಭಾಳ ತುಂಬ ಜನ, ಮತ್ತು ಮಂಗಳೂರಿನಿಂದ ತುಂಬ ಜನ ಅಧ್ಯಾಪಕರುಗಳು, ಪ್ರಾಧ್ಯಾಪಕರುಗಳು, ಬೆಂಗಳೂರಿನಿಂದ ಅಧ್ಯಾಪಕರುಗಳು, ಮೈಸೂರಿನಿಂದ ಅಧ್ಯಾಪಕರುಗಳು, ಚರಿತ್ರೆ ಅಧ್ಯಾಪಕರುಗಳು ಬಹಳ ಜನ ಬರೆದರು. ಆದರೆ ಅದು ದಿ ಶುಡ್ ಬಿ ಅಸೆಸ್ಡ್. ಯಾಕೆಂದರೆ ಅದು ಇಂಪ್ರೂವ್ ಮಾಡೋದಕ್ಕೆ, ಅದನ್ನು ಮತ್ತಷ್ಟು ವಿಸ್ತರಿಸೋದಕ್ಕೆ, ಆ ದೃಷ್ಟಿಕೋನದಿಂದ ಕರ್ನಾಟಕದ ಚರಿತ್ರೆಯನ್ನು ಕಟ್ಟೋದಕ್ಕೆ ಹೊಸ ದಾರಿಗಳೇನಾದರೂ ಇವೆಯೇ ಅಂತ ನೋಡೋದಕ್ಕೆ ಹೊಸ ತಲೆಮಾರಿನ ಚಂದ್ರಶೇಖರ್ ಅವರ ಪ್ರೇರಿತರಾಗಿರ್ತಕ್ಕಂಥ ಅವರ ವಿದ್ಯಾರ್ಥಿಗಳು ಕೆಲಸ ಮಾಡಬೇಕು ಅಂತ ಕಾಣಿಸುತ್ತೆ. ಅದೊಂದೇ ಅಲ್ಲ, ಹಲವು ದಾರಿಗಳನ್ನ ಅವರು ರೂಪಿಸಿರ್ತಕ್ಕಂಥ ಒಂದು ಚೌಕಟ್ಟಿದೆಯಲ್ಲ, ಆ ಚೌಕಟ್ಟನ್ನು ವಿಸ್ತರಿಸುವ ಮತ್ತು ಅದನ್ನು ಅಸೆಸ್ ಮಾಡ್ತಕ್ಕಂಥ, ಅದು 21ನೇ ಶತಮಾನದ ಕಾಲು ಭಾಗ ಕಳೆದಿದ್ದೀವಿ ನಾವಾಗ. ಇವಾಗ ಚರಿತ್ರೆಗೆ ಇರುವ ರೋಲ್ ಏನು, ಹೊಸ ರೀತಿಯಲ್ಲಿ ಅದನ್ನ ಹೇಗೆ ಕಟ್ಟಬೇಕಾಗಿ ಬರ್ತದೆ. ನಾವು ಚರಿತ್ರೆ ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳನ್ನು ಕುರಿತು ಮಾತಾಡ್ತಾ ಇದ್ದೀವಿ. ಈ ಸವಾಲು ಹೊಸದಲ್ಲ, ಈ ಕಾಲಕ್ಕೆ ಮಾತ್ರ ಇದು ಸವಾಲಲ್ಲ ನನ್ನ ಪ್ರಕಾರ. ಅದು ಪ್ರಖರಗೊಂಡ ಕಾಣಿಸ್ತಾ ಇದೆಯೇ ಹೊರತು ಎಲ್ಲ ಕಾಲದಲ್ಲೂ ಚರಿತ್ರೆ ಎದುರಿಸ್ತಾ ಇದ್ದಂತಹ ಸವಾಲೇ ಇದು ನನ್ನ ಗ್ರಹಿಕೆಯಲ್ಲಿ. ಚರಿತ್ರೆ ಈ ರೀತಿಯ ಅಂಧಶ್ರದ್ಧೆಯಿಂದ ಕಟ್ಟಿದ ನೆರೆಟಿವ್ಗಳಿಂದ ಕಟ್ಟಿದ್ದು ಅದು ಹೊಸದೇನಲ್ಲ, ಅದು ಎಲ್ಲ ಕಾಲದಲ್ಲೂ ಇತ್ತು. ಅದು ಈ ಕಾಲದಲ್ಲಿ ಸ್ವಲ್ಪ ಪ್ರಖರವಾಗಿ ಮುಂಚೂಣಿಗೆ ಬಂದಾಗ ಕಾಣಿಸುತ್ತೆ ಹೊರತದು. ಬಟ್ ಅದರ ಗತಿತಾರ್ಕಿಕತೆಯಲ್ಲಿ ಅದು ಸೋಲ್ಲೇಬೇಕಾಗ್ತದೆ. ಅದರ ಮುಂಚೂಣಿಗೆ ಬೇಕಾದಂಥ ಹೊಸ ದೃಷ್ಟಿಕೋನವನ್ನು ಕಟ್ಟುವ, ಬೆಳೆಸುವ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂತಹ ಯೋಚನೆ ಮಾಡ್ತಕ್ಕಂಥ ಮನಸ್ಸುಗಳನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಮುಂದಿನ ತಲೆಮಾರಿನವರು ಮಾಡಬೇಕಾಗಿ ಬರ್ತದೆ ಅಂತ ಕಾಣಿಸುತ್ತೆ. ಇಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ, ಮತ್ತು ಮೊದಲೇ ನಾನು ಚಂದ್ರಶೇಖರ್ನ ಅಭಿನಯಿಸಿದ್ದೀನಿ. ಬರ್ಗೂರವರು ಅವರ ಕ್ಲಬ್ಗೆ ಕರೆದ್ರು, ನನ್ನ ಕ್ಲಬ್ಗೂ ನಾನು ಕರಿಬೋದು, ಯಾಕೆಂದರೆ ನಾನು ಅವ್ರಿಗಿಂತ ದೊಡ್ಡದು ಅಂತ ನಾನು ಹೇಳಿದೆ. ಸೊ ನಮ್ಮ ಕ್ಲಬ್ಗೆ ಸೇರಿದವರು. ಅಗ್ರಹಾರ ಅವರು ಆ ಕಡೆ ಹೋಗಬೇಡಿ ಅಂತ ಟಗ್ ಆಫ್ ವಾರ್ ಮಾಡ್ತಾಯಿದ್ದಾರೆ, ಎರಡು ಕಡೆ ನಮ್ಮ ಕಡೆ ಬನ್ನಿ ಅಂತ ಎಳಿತಾ ಇದ್ದಾರೆ. ನೋಡೋಣ ಅವರು ಎಲ್ಲಿರ್ತಾರೆ ಅಂತ ಅಂದ್ಕೊಂಡು. ಆದರೆ ಅವರು ಮಧ್ಯಮ ಮಾರ್ಗಿಗಳಂತೂ ಖಂಡಿತ ಅಲ್ಲ, ಅಷ್ಟೊಂದು ಗತಿ. ಸ್ವಲ್ಪ ಎಡಪಂಥೀಯರೇ. ಆದ್ದರಿಂದ ಅವರ ಬಲಕ್ಕಿದ್ದೀನಿ ನಾನೀಗ, ಕೂತ್ಕೊಳ್ಳುವಾಗ ಎಡಕ್ಕೆ ಹೋಗ್ತೀನಿ, ಅದರಿಂದ ನನ್ನ ಕಡೆಗೆ ಬರ್ತಾರೆ ಅವರು ಅಂತ ಅಂದ್ಕೊಳ್ತೀನಿ. ಮಿತ್ರರೇ, ಇಷ್ಟು ವಿಷಯಗಳನ್ನು ಸ್ವಲ್ಪ ಈ ರ್ಯಾಂಬ್ಲಿಂಗಲ್ಲಿ ಸ್ವಲ್ಪ ಹಗುರವಾದ ಮಾತುಗಳು ಬಂದಿದ್ದರೆ ಅದನ್ನು ದಯವಿಟ್ಟು ಕ್ಷಮಿಸಬೇಕು. ಬಹಳ ಗಂಭೀರವಾಗಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಅಗತ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಇಷ್ಟು ವಿಚಾರಗಳು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೋಸ್ಕರ ನಿಂತ್ಕೊಂಡಿದ್ದೀನಿ ಇಲ್ಲಿ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದನೆಗಳನ್ನ ಹೇಳ್ತೀನಿ. ನಮಸ್ಕಾರ.